ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಯುಜ್ಯತೆ ವಿಧೀಶಾನ ಶಕ್ರಪೂರ್ವೈ ಸದಾ ಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಗತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ ಕರ್ಮನಿರ್ಣಯ ಪಾಠದಲ್ಲಿ ನಿನ್ನೆ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅರ್ಚಂತ ಪುತ್ರಕ ಉತ ಪುರಂನ ದುಷ್ಮರ್ಚತ ಎಂಬುವಂಥ ಮಂತ್ರದ ಅರ್ಥ ಹೇಳ್ತಾ, ನಮ್ಮ ದೇಹದ ಒಳಗಿದ್ದ ಭಗವಂತನು ಅವನಿಗೆ ದೃಷ್ಣು ಅಂದಾರ. ದೃಷ್ಣು ದೃಷ್ಣಂ ಪರಂ ಬ್ರಹ್ಮ ನಿರ್ಭೀಕ ನಿರ್ಭಯ. ಯಾವ ದೃಷ್ಣು ಅಂದರೆ ಯಾವುದೇ ಭಯವಿಲ್ಲದೆ ಇದ್ದಂಥ ಎಲ್ಲ ಕಡೆ ಗಟ್ಟಿಯಾಗಿ ಇರುವ ನೆಲೆಸುವ ಆ ಪರಮಾತ್ಮನನ್ನು ಪೂಜೆ ಮಾಡ್ರಪ್ಪ. ಬರೇ ಈ ಜಡವಾದಂಥ ದೇಹಕ್ಕೆ ಪೂಜೆ ಮಾಡಬೇಡಿರಿ. ಸದೇಹಮಾನಿ ಹರಯೇ ಅಂತ ಏನು ಅಂದರೆ, ಸದೇಹಮಾನಿ ಅಂದ್ರೇನು? ಆ ದೇಹಕ್ಕೆ ಮುಖ್ಯ ಅಭಿಮಾನಿ ಯಾರು? ಪರಮಾತ್ಮ. ಅಥವಾ ಆ ದೇಹಗಳಿಗೆ ಯಥಾಯೋಗ್ಯವಾಗಿ ಅಭಿಮಾನಿಗಳಾದ ಬ್ರಹ್ಮದೇವರೇ ಮತ ತತ್ವದೇವತೆಗಳು, ಅವರಿಂದ ಸಹಿತನಾದ ಪರಮಾತ್ಮನಿಗೂ ಅಥವಾ ಭಗವಂತನಿಗೂ ನಮಸ್ಕಾರ ಮಾಡಿರಿ, ಪೂಜಾ ಮಾಡಿರಿ, ಮರ್ಯಾದೆ ಮಾಡಿರಿ ಹೊರತು ಬರೇ ಕೇವಲ ಜಡದೇಹಕ್ಕೆ ನಮಸ್ಕಾರವಿಲ್ಲ ಇತ್ಯಾದಿ ವಿಚಾರವನ್ನು ಭಾಗವತದ ಒಂದು ದೃಷ್ಟಾಂತವನ್ನು ಕೊಡ್ತಾ ಹೇಳಿದರು. ಇನ್ನು ಮೇಲೆ ಇದೇ ಈ ತ್ರಿರುಚ ಅದಲ್ಲ, ಈ ತ್ರಿರುಚಯ ಎರಡನೇ ಮಂತ್ರವನ್ನು ಹೇಳ್ತಾ, ಓಂ ಅವಸ್ವರಾತಿ ಗರ್ಗರೋ ಗೋಧಾಪದಿ ಸನ್ನಿಷ್ಪಣತ್ ಪಿಂಗಾಪದಿ ಚನಿಷ್ಕದತ್ ಇಂದ್ರಾಯ ಬ್ರಹ್ಮೋದ್ಯತಂ ಅಂತ ಮಂತ್ರ. ಈ ಮಂತ್ರದ ಅರ್ಥವನ್ನು ಮೊದಲು ನಾವು ಸಾಮಾನ್ಯವಾಗಿ ತಿಳಿದುಕೊಂಡು ಮುಂದೆ ಆಚಾರ್ಯರ ಭಾಷ್ಯದ ಅನುಸಾರವಾಗಿಯೇ ತಿಳ್ಕೋಬೇಕು. ಇಲ್ಲಿ ನಮ್ಮ ಮುಂದೆ ಕಾಣುವ ಜಗತ್ತಿನೊಳಗೆ ಅನೇಕ ಪದಾರ್ಥಗಳು ಏನ್ರಿ, ಈ ನೃತ್ಯವನ್ನು ಮಾಡುವ ಕಾಲಕ್ಕೆ ಆ ನೃತ್ಯ ಮಾಡ್ತಕ್ಕಂಥ ಸ್ತ್ರೀಯರು ಒಂದು ನೂಪುರ ಹಾಕ್ಕೊಂಡಿರ್ತಾರೆ, ಗೆಜ್ಜೆ. ಚಿಕ್ಕ ಚಿಕ್ಕ ಮಕ್ಕಳು ಹಾಕ್ಕೊಂಡಿರ್ತಾರೆ, ಪೈಜಣ್ಣ ಅಂತಾರೆ ನೂಪುರ. ಅದಕ್ಕೆ ಗರ್ಗರ ಗರ್ಗರ ಅಂತ ಏನ್ರಿ, ಆ ನೂಪುರ ತಕ್ಕ 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 ಕುಣಿ ಕಾಲಕ್ಕೆ ಏನು ಆ ಸಪ್ಪಳ ಬರ್ತದಲ್ಲ, ಧ್ವನ್ಯಾತ್ಮಕ ಶಬ್ದ, ಅದು ಗರ್ಗರಹ. ಅದು ಗರ್ಗರವು ಅವಸ್ವರಾತಿ. ಅದು ಒಮ್ಮೊಮ್ಮೆ ಸಣ್ಣ ಸಣ್ಣ ಧ್ವನಿ ಮಾಡ್ತದೆ, ಒಮ್ಮೊಮ್ಮೆ ಪರಿಸ್ವರಾತಿ ದೊಡ್ಡ ಧ್ವನಿನೂ ಮಾಡ್ತದೆ. ಗೋಧ ಅಂದರೆ ಹಲ್ಲಿ, ಉಡ, ಇವು ಚಿಕ್ಕ 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 ಅಂತ. ಅವು ಕೂಡ ಪರಿ ಸನಿಷ್ಪಣತ್ ಭಾಳ ಜೋರಾಗಿ ಸಪ್ಪಳವನ್ನು ಮಾಡ್ತಾವೆ. ಒಮ್ಮೊಮ್ಮೆ ಅವ ಪರಿಷ್ಪಣತ್ ಸಣ್ಣ ಧ್ವನಿಯಿಂದ ಮಾಡ್ತಾವೆ ಏನ್ರಿ. ಆಮೇಲೆ ಪಿಂಗ ಅಂತಂದ್ರೆ ಚಕೋರ ಪಕ್ಷಿ, ಅಂದರೆ ಹೆಣ್ಣು ಚಕೋರ ಪಕ್ಷಿ. ಅವ ಏನು ಮಾಡ್ತದೋ ಅವ ಚನಿಶ್ಚದತ್, ಸಣ್ಣವಾಗಿ ಧ್ವನಿಯನ್ನು ಮೆಲ್ಲನೆ ಧ್ವನಿಯನ್ನು ಮಾಡ್ತದೆ. ಇನ್ನು ಕೆಲವೊಮ್ಮೆ ಪರ ಚನಿಷ್ಪದತ್, ಜೋರ ಗಟ್ಟಿಯಾಗಿ ಧ್ವನಿ ಮಾಡ್ತದೆ ಪಿಂಗ. ಈ ಎಲ್ಲ ಧ್ವನಿಗಳು ಏನು ಹೇಳ್ರಿ, ಇಂದ್ರಾಯ ಆ ಪರಮಾತ್ಮನ ಶ್ರೇಷ್ಠವಾದಂಥ ಗುಣಗಾನವನ್ನೇ ಮಾಡ್ತಾವೆ, ದೇವರನ್ನೇ ಹೇಳ್ತಾವೆ. ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲ ಶಬ್ದಗಳು ಭಗವಂತನನ್ನೇ, ಅಂದರೆ ನರ್ತನ ಮಾಡೋ ಕಾಲಕ್ಕೆ ಆ ಕಟ್ಟಿಕೊಂಡಿರ್ತಕ್ಕಂತಹ ಗೆಜ್ಜೆ ಸಪ್ಪಳಗಳು
ಏನು. ಆಮೇಲೆ ಉಡ, ಹಲ್ಲಿ ಮೊದಲಾದವುಗಳು ಗೋಡೆ ಮೇಲೆ ಕೂತ್ಕೊಂಡು ಚಿಕ್ 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 ಅಂತವ. ಇನ್ನು ಕೋಗಿಲಗಳು ಅಥವಾ ಹೆಣ್ಣು ಚಕೋರ ಪಕ್ಷಿಗಳು, ಇನ್ನೂ ಜಗತ್ತಿನೊಳಗಿದ್ದಂಥ ಅನೇಕ ಧ್ವನ್ಯಾತ್ಮಕ ಎಲ್ಲ ಶಬ್ದಗಳು ಅವು ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಿಮ ಹೇಳ್ತಾ ಬಂದು, ಮತ್ತು ದೇವರನ್ನು ಯಾರು ಉಪಕಾರ ಪಡೆದು ದೇವರಿಂದ ಸ್ಮರಣ ಮಾಡೋಂಗಿಲ್ಲ, ಯಾರು ದೇವರ ಮಹಿಮೆಯನ್ನು ತಿಳಿದು ಯಾರು ಆ ಲಕ್ಷ್ಯ ಕೊಡೋಂಗಿಲ್ಲ, ದೇವರ ಪಶುಗಳಂತೆ ವರ್ತನೆ ಮಾಡ್ತಾರೆ, ಅವರಿಗೆ ಧಿಕ್ಕಾರ ಧಿಕ್ಕಾರ ಅಂತ ಮಾಡ್ತಾವಂತೆಲ್ಲ. ಗರ್ಗರ ಮತ್ತು ಗೋಧ ಅವೇನು ಪೈಜನ್ ಸಪ್ಲ ಮಾಡ್ತಾವಲ್ಲ, ಅವು ಧಿಕ್ಕಾರದ್ದು. ಈ ಮಾನವ ದೇಹವನ್ನು ಪಡೆದು ಬುದ್ಧಿಯನ್ನು ಪಡೆದು ಬ್ರಾಹ್ಮಣ್ಯಾದ ಯೋನಿಗಳಲ್ಲಿ ಹುಟ್ಟಿ ಯಾವುದೇ ಸಾಧನವನ್ನು ಮಾಡದೆ ಪಶು ಪಕ್ಷಿಗಳಂತೆ ಕೇವಲ ಉಂಡು ತಿಂದು ಮೈ ಬೆಳೆಸಿಕೊಂಡು ತಿರುಗಾಡ್ತಾರಲ್ಲ, ಇದು ಧಿಕ್ಕಾರ ಧಿಕ್ಕಾರ. ಇಲ್ಲೇ ಒಂದು ನೆನಪಾಗ್ತದೆ, ಏನಂದರೆ ಯಾರು ಯೇಷಾಂ ಶ್ರೀಕೃಷ್ಣಲೀಲಾ, ಈ ಜಗತ್ತಿನೊಳಗೆ ಮಾನವ ಜನ್ಮ ಪಡೆದು ಕೃಷ್ಣ ಪರಮಾತ್ಮನ ಕಥೆಯನ್ನು ಒಬ್ಬರು ಹೇಳ್ತಿರ್ತಾರೆ, ಅದನ್ನು ಕೇಳೋಂಗಿಲ್ಲ. ಉಪದೇಶ ಮಾಡ್ತಾರೆ, ಅದನ್ನು ಕೇಳೋಂಗಿಲ್ಲ. ಬಾಯಿ ಇದ್ರೂ ದೇವರ ಪಾರಾಯಣ ಮಾಡೋಂಗಿಲ್ಲ, ಹಾಡುಗಳನ್ನು ಹಾಡೋಂಗಿಲ್ಲ. ಅತ್ಯುತ್ತಮ ಕಣ್ಣುಗಳಿದ್ದರೂ ದೇವರ ಮೂರ್ತಿಯನ್ನು ನೋಡಿ ಸಂತೋಷ ಪಡೋಂಗಿಲ್ಲ. ಕೈಗಳಿದ್ದರೂ ಕೂಡ ನಮಸ್ಕಾರ ಮಾಡೋಂಗಿಲ್ಲ. ಕಾಲಗಳಿದ್ದರೂ ಗುಡಿಗೆ ಹೋಗಿ ದೊಡ್ಡವರ ಮನೆಗೆ ಹೋಗಿ ನಮಸ್ಕಾರ ಮಾಡೋಂಗಿಲ್ಲ, ಮಠ ಮಂದಿರಕ್ಕೆ ಹೋಗಿ. ಕೇವಲ ದನಗಳಂತೆ ತಿಂದು ಉಂಡು ಮಲ್ಕೊಂಡು ಜೀವನವನ್ನು ಯಾಪನ ಮಾಡ್ತಾರಲ್ಲ, ಇವರಿಗೆ ಕೀರ್ತನಸ್ಥೋ ಮೃದಂಗ. ಅಂದರೆ ಕೀರ್ತನ ನಡೆದಾಗೇನೋ ತಬಲ ಬಾರಿಸ್ತಾರಲ್ಲ, ಹಾಡ ಗಾಯನ ಮಾಡುವಲ್ಲ, ಸಂಗೀತ ಕಚೇರಿಗಳು. ತಬಲ ಏನು ಮಾಡ್ತಾ ಹೇಳ್ರಿ, ದಿಕ್ ದಿಕ್ ದಿಮ್ ದಿಮ್ ದಿಕ್ ದಿಕ್ ಅಂತೆಲ್ಲ, ದಿಕ್ತಾನ್ ದಿಕ್ತಾನ್ ಧಿಗೇತಾನ್ ಕಥಯತಿ ಸತತಂ ಕೀರ್ತನಸ್ಥೋ ಮೃದಂಗ. ಮಾನವ ಜನ್ಮ ಪಡೆದು ಬ್ರಾಹ್ಮಣ್ಯಾದಿಯೋನಿಯಲ್ಲಿ ಹುಟ್ಟಿ ವೈಷ್ಣವ ಜನ್ಮ ಪಡೆದು ಭಾರಿ ಭಾರಿ ಸಾಧನ ಮಾಡುವ ಅನೇಕ ಅವಕಾಶಗಳಿದ್ದರೂ ಕೂಡ ಯಾರು ಸಾಧನವನ್ನು ಮಾಡುವುದಿಲ್ಲವೋ ಅವರ ಜನ್ಮಕ್ಕೆ ಧಿಕ್ಕಾರ 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 ತಿರಸ್ಕಾರ ಅಂತ ಆ ಸಂಗೀತ ಕಚೇರಿ ಒಳಗಿದ್ದಂಥ ತಬಲ ಮೃದಂಗ ನೋಡ್ರಿ, ಆ ಮಣ್ಣಿನಿಂದ ಮಾಡಿದ ತಬಲ ಕೂಡ ಧಿಕ್ಕಾರ ಮಾಡ್ತದೆ ಇಂಥ ಮಂದಿಯನ್ನು. ಧಿಕ್ತಾನ್ ಧಿಕ್ತಾನ್ ಧಿಗೇತಾನ್ ಕಥಯ ಸತತಂ ಕೀರ್ತನಸ್ಥೋ ಮೃದಂಗ. ತುಂಬ ನೆನಪಾಗಿದ್ದು ಹೇಳಿ, ಇಲ್ಲೇನದಿಲ್ಲ. ಅದು ಇಲ್ಲಿ ಕಟ್ಟಿದ ಗೆಜ್ಜೆ, ಉಡ, ಹಲ್ಲಿ, ಚಕೋರ ಪಕ್ಷಿ, ಇನ್ನೂ ಅನೇಕ ಪಕ್ಷಿಗಳು ಜೋರಾಗಿ ಸಣ್ಣದಾಗಿ ಧ್ವನಿ ಮಾಡ್ತಾವಲ್ಲ, ಆ ಎಲ್ಲ ಧ್ವನಿಗಳು ಏನು ಮಾಡ್ತಾವೆ ಹೇಳ್ರಿ, ಒಂದು ದೃಷ್ಟಿಯಿಂದ ಪರಮಾತ್ಮನನ್ನೇ ಹೇಳ್ತಾವೆ. ಇನ್ನು ಇಷ್ಟು ಸಾಧನ ದೇಹವನ್ನು ಪಡೆದು ಯಾರು ಸಾಧನ ಮಾಡುವುದಿಲ್ಲವೋ ಧಿಕ್ಕಾರವನ್ನು ಹೇಳ್ತಾವೆ. ಆದರೆ ಬ್ರಹ್ಮ ಉದ್ಯತಂ ಇಂದ್ರಾಯ, ವೇದಮಂತ್ರಗಳು ಮಾತ್ರ ವಿಶಿಷ್ಟವಾದ ಅರ್ಥದಿಂದ ಪರಮಾತ್ಮನ ಹೊಗಳ್ತಾವ ಅಂತ ಈ ಮಂತ್ರಾರ್ಥ. ಅರ್ಥ ಇಂದಕ್ಕೆ ಶ್ರೀಮದಾಚಾರ್ಯರ ಈ ಮಂತ್ರಕ್ಕೆ ಅರ್ಥ ಬರ್ತದೆ ನೋಡ್ರಿ. ಗರ್ಗರ ಗೋಧಾ ಪಿಂಗಾದೀನ. ಆಗ ಹೇಳಿದಂತೆ ಗರ್ಗರ ಅಂದರೆ ನೂಪುರ, ಗೋಧಾ ಅಂದರೆ ಉಡ ಅಥವಾ ಹಲ್ಲಿ, ಪಿಂಗ ಅಂತಂದರೆ ಚಕೋರ ಪಕ್ಷಿ. ಇವೇ ಮೊದಲಾದವುಗಳು ಅಪಿ ನಾದ ಮಾತ್ರ ವ್ಯಂಜಕತ್ವೇನ, ಇವೆಲ್ಲ ಇವು ಪರಮಾತ್ಮನ ನಾಮವನ್ನು ಹೇಳ್ತಾವೆ. ಅಲ್ಲ, ವೇದ ಮಾತ್ರ ಭಗವಂತನ ಸ್ತೋತ್ರವನ್ನೇ ಮಾಡ್ತಾವೆ. ಗರ್ಗದ ಎಂಬ ಒಂದೇನಿರೋದಲ್ಲ, ಅದು ಅವಸ್ವರಾತಿ ಅಂದ್ರೆ ಸಣ್ಣ ಧ್ವನಿಯಿಂದ ಮಾಡ್ತಾರೆ. ಆಮೇಲೆ ಪರಸ್ವರಾತಿ ಅಂತಂದ್ರೆ ಪರಿಸ್ವರಾತಿ ಅಂತ ದೊಡ್ಡ ಧ್ವನಿ. ಯಾವುದನ್ನೂ ಮಾಡಿದರು ಒಂದು ನಾದವನ್ನು ಅಭಿವ್ಯಕ್ತ ಮಾಡ್ತಾರೆ. ಆದರೆ ಒಂದು ದೃಷ್ಟಿಯಿಂದ ಇವು
ಭಗವಂತನ ವಿಚಿತ್ರವಾದಂಥ ಗುಣಗಾನವನ್ನೇ ಮಾಡ್ತಾನೆ, ಇನ್ನೊಂದು ತಿರಸ್ಕಾರವನ್ನು ಮಾಡ್ತಾನೆ. ಯಾರು ಸಾಧನೆ ಮಾಡೋಂಗಿಲ್ಲ ಅವರು. ಅದಕ್ಕೆ ಏತ ಸಮಸ್ತಂ ಇಂದ್ರಾಯ, ಏತ ಸಮಸ್ತಂ ಇಂದ್ರಾಯೈವ ಇತ್ಯರ್ಥ. ದೇವರ ಸಲುವಾಗಿಯೇ ಇವು ಶಬ್ದಗಳು ಹೊಂಟ. ಬ್ರಹ್ಮ ವೇದ, ಬ್ರಹ್ಮದ ವೇದವು ಮಾತ್ರ ವಿಶೇಷತಃ ಇಂದ್ರಾಯೈವ ಬುದ್ಧಿತ. ಆ ಪರಮಾತ್ಮನನ್ನು ಸ್ಪಷ್ಟವಾಗಿ ಶಬ್ದಗಳಿಂದ ತಾತ್ಪರ್ಯ ದೃಷ್ಟಿಯಿಂದ ಮಹಿಮೆಯನ್ನೇ ಹೇಳ್ತಾನೆ. ಅವು ಧ್ವನ್ಯಾತ್ಮಕವಾಗಿ ಹೇಳ್ತಾನೆ. ಅವು ಯಾವ ಆ ಸ್ವರಗಳನ್ನು. ಗರ್ಗರ ಇತಿ ಪಾದಭೂಷಣಂ. ನೋಡಿ, ಆಚಾರ್ಯರು ಗರ್ಗರ ಶಬ್ದಕ್ಕೆ ಕಾಲಿಗೆ ಕಟ್ತಕ್ಕಂಥ ಗೆಜ್ಜಿ ಅಂತ ಹೇಳ್ತಾರೆ. ಮಹಾಮತ್ರಕ ಅಂತಂದ್ರೆ ದೊಡ್ಡ ನೀರಿನ ಪಾತ್ರೆ, ಭಾಳ ನೀರಿಂದ ಕೂಡಿದ ಪಾತ್ರೆಗೆ ಮಹಾಮತ್ರಕ ಅಂತ. ದಧಿಪಾತ್ರ ಮತ್ತು ಮೊಸರುಗಳಿಂದ ಇಟ್ಟಿರ್ತಕ್ಕಂಥ ಪಾತ್ರೆ. ಹಸ್ತ ಅಂದ್ರೆ ಆನೆಯ ಸೊಂಡೆ. ಇವೆಲ್ಲ ನಾಮ. ಪಿಂಗ ಅಂದ್ರೆ ಚಕೋರಿ. ಅವ ಪರಿ ಅಲ್ಪಾಧಿಕ್ಯಾದಿ. ಅವ ಮತ್ತು ಪರಿಗಳು ಹೆಚ್ಚು ಸಪ್ಪಳ ಮಾಡೋದು, ಕಡಿಮೆ ಸಪ್ಪಳ ಮಾಡೋದು. ವಿಶೇಷೋಪಿ ತದ್ವಾಚಕ ಏವ ಇತಿ ಜ್ಞಾಪನಾಯ. ಇವೆಲ್ಲ ಪರಮಾತ್ಮನನ್ನೇ ಚೆನ್ನಾಗಿ ಹೇಳುತ್ತವೆ. ಚನಿಶ್ಚ ದತ್ ಅಂದರೆ ಇದು ಅನುಕರಣ ಶಬ್ದ. ಅನುಕರಣ ಮಿಮಿಕ್ರಿ ಮಾಡ್ತಾರೆ, ಅದಕ್ಕೆ ಅನುಕರಣ ಶಬ್ದವೂ ಕೂಡ ಸನ್ನಿಷಣ ಇತಿ ಅತಿಶಯಾರ್ಥೇ, ಅತಿಶಯವಾದಂಥ ಅರ್ಥವನ್ನು ಹೇಳ್ತಾವೆ. ಇಷ್ಟಿದ್ರ ಅರ್ಥ. ಇದು ಶ್ರೀಮದಾಚಾರ್ಯರು ಇದಕ್ಕೆ ನೀವೇ ಹೇಳಿದ ಅರ್ಥವೋ, ಇದಕ್ಕೇನಾದರೂ ಪ್ರಮಾಣ ಉಂಟೋ? ಹಲ್ಲಿ, ಒಂದು ಯಾವುದೋ ಸಣ್ಣ ಹುಳ, ಗೆಜ್ಜೆ, ಇಲ್ಲಿ ಬರುವ ಧ್ವನಿಯೂ ದೇವರನ್ನೇ ಹೇಳ್ತವೆ ಇತ್ಯಾದಿಗಳು ಅಂತಿರಲ್ಲ. ಇದು ನೀವೇ ಹೇಳಿದ್ದು ಅಂತಂದರೆ ಇಲ್ಲ, ಪ್ರಮಾಣ ಹೇಳ್ತಾರೆ. ತಾವ ಏತಾಹ ಸರ್ವಾರ್ಚ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾರತಿ ಪ್ರಾಣ ಏವ ಇತಿ ಶ್ರುತಿ. ನೋಡಿ, ಈ ಎಲ್ಲ ತಾವ ಏತಾಹ ಎಲ್ಲ ವೇದಗಳು, ವೇದದಲ್ಲಿರ್ತಕ್ಕಂಥ ಎಲ್ಲ ರಚೆಗಳು, ಸಣ್ಣ ಸಣ್ಣ ವೇದಘಟಿತವಾದಂಥ ಶಬ್ದಗಳು, ವಾಕ್ಯಗಳು, ರುಚಿಗಳು, ಸರ್ವೇ ಘೋಷಾಹ ಸಮುದ್ರದೊಳಗೆ ಧೋ ಧೋ ಸಪ್ಪಳ ಆಗ್ತಲ್ಲ ಅದು, ಅಥವಾ ಆಗ ಹೇಳಿದಂತೆ ಎಲ್ಲ ಪಶು ಪಕ್ಷಿಗಳ ಅನುಕರಣ ಧ್ವನಿಗಳು, ಇವೆಲ್ಲ ಏಕೈವ ಪ್ರಾಣ ಏವ, ಪ್ರಾಣದೇವರನ್ನೇ ಮುಖ್ಯ ವೃತ್ತಿಯಿಂದ ಹೇಳ್ತಾರೆ, ಪರಮಾತ್ಮನನ್ನೇ ಹೇಳ್ತಾನೆ. ವ್ಯಾಹೃತಿ ಇತ್ಯಾದಿಗಳು ಹೊಗಳುತ್ತದೆ. ಶ್ರುತಿಯೂ ಕೂಡ ಪರಮಾತ್ಮನನ್ನೇ ಹೇಳ್ತಾನೆ. ದಗ್ಧೋ ಮಥನ ಶಬ್ದಶ್ಚಾಪ್ಯಂತರ್ನಾದ ಸ್ವರೂಪತಃ ಭೀಷಕತ್ವಂ ಹರೇರ್ಭೂಯಾತ್ ಅಂತರ್ನಾದೋ ಹಿ ಭೀಷಣಃ. ಏನು ಈಗ ಮೊಸರು ಕಡಿಯುವಾಗ ಒಳಗೆ ಕಡ್ಗೋಲು ಹಾಕಿ ಕರ್ ಕಡಿತಿರ್ತಾರೆ. ಅದೇನು ಮಾಡ್ತಾರೆ ಹೇಳೋದು? ಪರಮಾತ್ಮ ದುರ್ಜನರಿಗೆ ಭಯವನ್ನು ಉಂಟು ಮಾಡ್ತಂದು ಅರ್ಥ ಹೇಳ್ತದೆ. ಅದು ಮೊಸರು ಕಡಿಯುವಾಗ ಧ್ವನಿ ಆಗ್ತದಲ್ಲ, ಸರ್ 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 ಆಗ್ತದೆ ನೋಡ್ರಿ. ಅರ್ಥ ಏನು ಹೇಳ್ತಂದ್ರೆ, ಜಗತ್ತಿಗೆ ಒಡೆಯನಾದ ಪರಮಾತ್ಮ ನೃಸಿಂಹಾದಿ ಉಗ್ರ ರೂಪಗಳಿಂದ ದೈತ್ಯರಿಗೆ ಭಯಂಕರನಾಗಿದ್ದಾನೆ, ಭೀಷಕ ಎಂಬ ಅರ್ಥವನ್ನು ಕೊಡ್ತದೆ ನೋಡಿ. ದಗ್ನೋ ಮಥನ ಶಬ್ದಶ್ಚಾಪಿ ಅಂತರ್ನಾದ ಸ್ವರೂಪತಃ. ಭೀಷಣೆ ಗಜಬೃಂಹಿತಮಪ್ಯೇವಂ ಧಿಕ್ಕಾರ ಸಹಿತಂ ವದೇ. ಆ ಆನೆ ಸೊಂಡಿಲಿನಿಂದ ಜೋರಾಗಿ ಸಪ್ಪಳ ಮಾಡ್ತದಲ್ಲ, ಭಗವದ್ ದ್ವೇಷಿಗಳಿಗೆ ಧಿಕ್ಕಾರ ಅಂತ ಹೇಳ್ತದೆ ಆ ಧ್ವನಿ. ಸ್ವರಿತೇನ ಸಮಾಯೋಗಾತ್ ಧಿಕ್ಕತೋ ಸ್ವರಿತೋ ಯತಃ. ವೇದೊಳಗೆ ಉದಾತ್ತ ಅನುದಾತ್ತ ಸ್ವರಿತ ಅಂತ. ಆ ಸ್ವರಿತದಿಂದ ಕೂಡಿರತಕ್ಕಂಥ ಈ ಎಲ್ಲ ಧ್ವನಿಗಳು ಏನಾಗ್ತಾವ? ಭಗವಂತನ ದ್ವೇಷಿಗಳಿಗೆ ಧಿಕ್ಕಾರ ಅಂತ ಮಾಡ್ತಾವೆ. ಇವೆಲ್ಲ ಸ್ವರಿತದಿಂದ ಕೂಡಿದ ಈ ಸಪ್ಪಳಗಳು. ಮಹಾವತ್ರಂ ಜಲಾದ್ಯಶ್ಚ
ಯುಕ್ತಮೇತತ್ ಏತಾದೃಶಂ ವದೇತ ಅಂತ ಹೇಳ್ತಾರೆ. ಅಂದರೆ ದೊಡ್ಡ ದೊಡ್ಡ ಪಾತ್ರೆಗಳು ಅಂದರೆ ನೀರು ಹಾಲುಗಳಿಂದ ಕೂಡಿರತಕ್ಕಂಥ ಮಹಾಮಾತ್ರ ಜಲಾದೇಶ ಯುಕ್ತ ವೇದಾದಶಂ ಅದೇ ಅವೆಲ್ಲ ಏನು ಮಾಡ್ತಾವೆ ಅಂದರೆ ಆ ಧ್ವನಿ ನೀರಿನ ಧ್ವನಿ ಆಗ್ತದಲ್ಲ ಅದೆಲ್ಲ ದೇವರ ದ್ವೇಷಗಳಿಗೆ ಧಿಕ್ಕಾರವನ್ನು ಹೇಳ್ತಾವೆ. ಏನೋ ಸ್ವರ್ಧದಿಂದ ಕೂಡಿದ ಪಾದಭೂಷಾಚ ಪಾದಭೂಷ ಅಂದ್ರೆ ಪೈಜಂಡ್ ಕೆಜ್ಜೆ ಅವು ಸ್ವರ್ಧದಿಂದ ಕೂಡಿದಾಗ ಅದು ಧಿಕ್ಕಾರ ಅರ್ಥವನ್ನು ಹೇಳಬೇಕು. ಅದ್ಭುತತ್ವಂ ಹರೇದ ಭಕ್ತಿ ಪಿಂಗಾಕಂಠಕ ಶಬ್ದವತ ಇನ್ನು ಸ್ವರಿತ ಯಾವುದಿರಂಗಿಲ್ಲ. ಸ್ವರಿತವಾಗದೇ ಇದ್ದಂಥ ಚಕೋರ ಪಕ್ಷಿಯ ಕಂಠಧ್ವನಿ ಅದು ಪರಮಾತ್ಮನ ಆಶ್ಚರ್ಯಕರವಾದಂಥ ಮಹಿಮೆಯನ್ನು ಹೇಳ್ತದೆ. ಪರಮಾತ್ಮ ಆಶ್ಚರ್ಯಕರನಾಗಿದ್ದಾನೆ ಅಂತ ಹೇಳ್ತಾವೆ. ಯಾವ ಹೆಣ್ಣು ಚಕೋರ ಪಕ್ಷಿಗಳ ಧ್ವನಿ ತಾಮೇವ ಅದ್ಭುತ ತಾಂ ಭಕ್ತಿ ಗೃಹಗೋಧಾಪರಾಪಿಚ ಅವೆಲ್ಲ ಸ್ವರದಿಂದ ಕೂಡದೇ ಇದ್ದಾಗ ದೇವರ ಮಹಿಮೆ ಬಹಳ ಅಗಾಧ ಅಂತ ಹೇಳ್ತಾವೆ. ಇತಿ ಶಬ್ದತತ್ವೇ ಹೀಗೆ ಶಬ್ದತತ್ವ ಎಂಬ ಗ್ರಂಥನೇ ಹೇಳಿದ್ದಾರೆ. ತಾತ್ಪರ್ಯ ಏನಾಯ್ತಪ್ಪ, ಜಗತ್ತಿನಲ್ಲಿ ಬರ್ತಕ್ಕಂಥ ನದಿ ಧ್ವನಿ, ನೀರಿನ ಹರಿಯುವ ಧ್ವನಿ, ಮಳೆ ಬೀಳ್ತಕ್ಕಂಥ ಕಾಲಕ್ಕಾಗುವ ಧ್ವನಿ, ಗುಡುಗು ಸಿಡಿಲು ಮಿಂಚಗಳಿಂದ ಆಗತಕ್ಕಂಥ ಧ್ವನಿಗಳು, ಇನ್ನು ನಾಟಕದಲ್ಲಿ ಮಾಡ್ತಕ್ಕಂಥ ನರ್ತನ ಕಾಲ ಮಾಡುವ ಧ್ವನ್ಯಾತ್ಮಕ ಶಬ್ದಗಳು, ಅವೆಲ್ಲ ದೇವರ ವಿಶೇಷ ಮಹಿಮೆಯನ್ನು ಹೇಳ್ತಾವೆ. ಭಗವದ್ವೇಷಗಳಿಗೆ ಧಿಕ್ಕಾರವನ್ನು ಹೇಳ್ತಾವೆ. ಯಾವ ಧ್ವನಿಗಳು ವ್ಯರ್ಥ ಅಲ್ಲ ಅಂತ ಮುಖ್ಯ. ಇನ್ನು ಪದ ವಾಕ್ಯ ಇವುಗಳಿಂದ ಕೂಡಿದ ವಾಕ್ಯ, ಲೌಕಿಕ ವೈದಿಕ ವಾಕ್ಯಗಳು ಕೂಡ ಭಗವಂತನ ವಿಶಿಷ್ಟ ಮಹಿಮೆಯನ್ನೇ ತಿಳಿಸ್ತಾವ ಅಂತ ಮೊದಲೇ ಹೇಳಿ ಆಗಿದೆ. ಇದು ಒಟ್ಟಾರೆ ಈ ಮಂತ್ರದ ಅರ್ಥ. ಇನ್ನು ಇದೇ ಮೂರನೇ ವಿಷಯ, ಮೂರನೇ ಮಂತ್ರ. ಓಂ ಆಯತ್ ಪತಂತೇನ್ಯಸುದುಘಾ ಅನಪಸ್ಫುರಃ ಅಪಸ್ಫುರಂ ಗೃಭಾಯತ ಸೋಮಮಿಂದ್ರಾಯ ಪಾತವೇ ಅಂತ. ಇದು ಸುದುಘಾ ಏನ್ಯ ಅಂತ ಪದಚ್ಛೇದ ಮಾಡ್ಕೋಬೇಕು. ಸುದುಘಾ ಏನ್ಯ ಪತಂತೇನ್ಯ ಅಂತ ನೋಡ್ರಿ. ಸುದುಘಾ ಅಂತಂದ್ರೆ ಚೆನ್ನಾಗಿ ಹರಿತಕ್ಕಂಥವು, ಚೆನ್ನಾಗಿ ಎಲ್ಲ ಜನರಿಗೆ ಸಾಕಷ್ಟು ನೀರನ್ನು ಕೊಡಲು ಹರಿಯುವ ಏನ್ಯ ಅಂದರೆ ನದಿಗಳು, ನದಿ ಅಭಿಮಾನಿ ದೇವತೆಗಳು ಎರಡು ತಗೊಂಡ್ಬಿಟ್ರು. ಸಮೃದ್ಧವಾಗಿ ಎಲ್ಲ ಕಡೆಗೆ ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪೂರ್ವಕ್ಕೆ ಸಮುದ್ರಕ್ಕೆ ಅಭಿಮುಖವಾಗಿ ಹೋಗುವ ಅಥವಾ ಮಧ್ಯ ಮಧ್ಯದಲ್ಲೇ ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳು ಅವೆಲ್ಲ ನದಿಗೆ ಬಂದು ಸೇರ್ತಾವೆ. ಮಹಾನದಿ ಮತ್ತು ಸಾಮಾನ್ಯ ನದಿಗಳು ಅವೆಲ್ಲ ಏನು ಪತಂತಿ ನದಿಗಳೇನು ಹರ್ಕೋತ ಹೋಗ್ತಾವಲ್ಲ, ಯಾಕೆ ಅವೆಲ್ಲ ಸಮುದ್ರ ತನಕ ಹೋಗಿ ಯಾಕೆ ಸೇರ್ತಾವಂದ್ರೆ ಸಮುದ್ರೊಳಗಿದ್ದಂಥ ಪರಮಾತ್ಮನಿಗೆ ನೀರು ಕುಡಿಲಿಕ್ಕೆ. ಸಮುದ್ರೊಳಗೆ ವಡವ ಅಂತ ಒಂದು ಪರಮಾತ್ಮನ ರೂಪ, ಆ ವಡವ ಎಂಬ ಪರಮಾತ್ಮನ ರೂಪಕ್ಕೆ ನೀರು ಕುಡಿಲಿಕ್ಕೆ ಇವೆಲ್ಲ ಹರಿತಾವ. ಹರಿಯೊಳಗೆ ನಮಗೂ ಉಪಯೋಗ ಬೀಳ್ತಾವೆ, ಇನ್ನೂ ಚೆನ್ನಾಗಿಲ್ಲ. ಏನಿದೆ ಮುಖ್ಯವಾಗಿ ನದಿ ಅಭಿಮಾನಿ ದೇವತೆಗಳು, ನದಿಗಳು ವಡವ ಎಂಬ ಏನು ಪರಮಾತ್ಮನ ಸಮುದ್ರಸ್ಥ ಮಧ್ಯ ರೂಪದಲ್ಲ, ಆ ಭಗವಂತನ ರೂಪಕ್ಕೆ ನೀರು ಪಾನ ಮಾಡಲು ಆ ಕಡೆ ಹೋಗ್ತಾವೆಲ್ಲ. ಇವು ಮುಖ್ಯ ಉದ್ದೇಶ. ಅದು ಏನಿದೆ ಅಪಸ್ಫುರಂ ಸೋಮಂ ಗೃಭಾಯತ. ಈ ನದ್ಯಭಿಮಾನಿ ದೇವತೆಗಳು ಅಪಸ್ಫುರಂ ಅಂದ್ರೇನು, ಸ್ಥಿರವಾಗಿ ಗಟ್ಟಿಯಾಗಿ ಸೋಮಂ ಗೃಭಾಯತ, ಸೋಮದ ಆಹುತಿಯನ್ನು ಕೊಟ್ಟು. ಒಂದು ಅರ್ಥ ಏನು, ಸೋಮರಸದ ಬಳ್ಳಿ ತಯಾರಾಗೋದೇ ನೀರಿನಿಂದ, ನೀರಿನಿಂದ ಬೆಳಿಬೇಕಲ್ಲ. ಅದು ಸೋಮರೂಪದಲ್ಲಿ ಭಗವಂತನಿಗೆ ಪಾನ ಮಾಡಲು ಹೋದರೂ ಅದರೊಳಗೆ ನದಿಯ ನೀರಿನ ಪಾತ್ರವು ಬಹಳದು. ಆದ್ದರಿಂದ ಒಂದು ದೃಷ್ಟಿಯಿಂದ ನದ್ಯಭಿಮಾನಿ ದೇವತೆಗಳು
ಭಗವಂತನ ಸೋಮಪಾನಕ್ಕಾಗಿ ತಮ್ಮ ನೀರನ್ನು ಹರಿಸ್ತಾವ ಅಂತ. ಇನ್ನು ಅಧ್ಯಾತ್ಮಿದು ಆ ದೈವಿಕವಾಯಿತು. ಅಧ್ಯಾತ್ಮಾರ್ಥದೊಳಗೆ ಸೋಮಂ ಅಸ್ಫುರಂ ಗೃಭಾಯತ. ಸೋಮ ಅಂದರೆ ಮನಸ್ಸು. ಎಲ್ಲ ಭಗವದ್ಭಕ್ತರ ಮನಸ್ಸು ನಿರ್ಮಲ ಮಾಡಲು, ನಿರ್ಮಲ ಸ್ವಚ್ಛ ಮಾಡಲು ನದಿ ಹರಿತಾನೆ. ಅದರ್ಥೇನು ಅಂದರೆ ಭಗವದ್ಭಕ್ತರು, ಋಷಿ ಮುನಿಗಳು, ಬ್ರಾಹ್ಮಣರು, ಬ್ರಹ್ಮಚಾರಿಗಳು, ಅನೇಕ ಸಾಧಕ ವರ್ಗ, ಗಂಡು ಹೆಣ್ಣು ಎಲ್ಲರೂ ನದಿ ಸ್ನಾನವನ್ನು ಮಾಡಿದರೆ ಅಂತಃಕರಣ ಶುದ್ಧಿ ಆಗ್ತದೆ. ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಇರತಕ್ಕಂತಹ ಹರಿಯುವ ಗಂಗಾ, ಗೋದಾ, ಯಮುನಾ, ತಾಪಿ, ಪಯೋಷ್ಣಿ, ರೇವಾ ಇವೆಲ್ಲ ನದಿಗಳವಲ್ಲ. ನದಿಗಳು ಹರಿಯುವ ಉದ್ದೇಶ ಒಂದು ಭಗವಂತನ ಸೋಮಪಾನಕ್ಕಾಗಿ ಉಪಯೋಗ ಬೀಳ್ತಾವೆ. ಒಂದು ಸಮುದ್ರದೊಳಗಿದ್ದಂತಹ ಆ ವಡವಾನಾಮಕ ಪರಮಾತ್ಮನಿಗೆ ನೀರು ಕುಡಿಯಲು, ನೀರು ಪಾನ ಮಾಡಲು ಹರಿಯುತ್ತಾವೆ. ಇನ್ನು ಆಧ್ಯಾತ್ಮ ದೃಷ್ಟಿ ಒಳಗೆ ನಿಮ್ಮ ಎಲ್ಲರ ಸಾಧನ ಭಗವದ್ಜ್ಞಾನ ಬರಬೇಕಾದರೆ, ಗುರುಗಳು ಹೇಳಿದ ಉಪದೇಶ ಗಟ್ಟಿಯಾಗಿ ತಲೆಯಲ್ಲಿ ಉಳಿಯಬೇಕಾದರೆ, ಆ ಗುರುಗಳ ಉಪದೇಶ ಆಗಬೇಕಾದರೆ ನಮಗೇನು ಬೇಕಪ್ಪ? ಮನಃಶುದ್ಧಿ. ಮನಃಶುದ್ಧಿಗಳು ಹೆಂಗಾಗ್ತಾವೆ? ಕರ್ಮಗಳಿಂದ. ಕರ್ಮದೊಳಗೆ ಮೊದಲು ಬರುವುದೇ ಶುದ್ಧ ಸ್ನಾನ. ನಮ್ಮ ನಿತ್ಯ ನೈಮಿತ್ತಿಕ ಆಚರಣೆಗಳಲ್ಲಿ ಏನು ಮೊಟ್ಟ ಮೊದಲು ಬರುವುದು ಯಾವುದು? ಪ್ರಾತಃ ಕಾಲ ಎದ್ದು ಸಕಾಲಕ್ಕೆ ಸ್ನಾನವನ್ನು ಮಾಡಬೇಕು. ಆ ಸ್ನಾನ ಒಳಗೂ ಉತ್ತಮ ಸ್ನಾನ, ಮಧ್ಯ, ಅದು ಸಂಧಾನ. ಉತ್ತಮ ಸ್ನಾನ ಅಂದರೆ ಯಾವುದು? ನದಿ ಸ್ನಾನ. ಆ ನದಿ ಸ್ನಾನ ಒಳಗೂ ಮಹಾನದಿ ಸ್ನಾನ ಭಾಳ ಶ್ರೇಷ್ಠ. ಮಹಾನದಿಗಳಂದ್ರೆ ಯಾವಪ್ಪ? ಸಮುದ್ರ ಕಡೆಗೆ ಸಮುದ್ರಕ್ಕೆ ಹೋಗಿ ಸೇರು. ಸಾಮಾನ್ಯ ನದಿಗಳಂದ್ರೆ ಸಮುದ್ರಕ್ಕೆ ಹೋಗುವ ನದಿಗಳಿಗೆ ಸೇರ್ತಾವೆ. ಈ ಗಂಗಾ ಎಂಬ ನದಿ ಇದು ಮಹಾನದಿ. ಯಮುನಾ ಏನು ಮಾಡ್ತದೆ ಹೇಳಿ? ಗಂಗಾ ನದಿಗೆ ಹೋಗಿ ಸೇರ್ತದೆ. ಮಹಾನದಿ ಅಲ್ಲ, ಅದರ ಮಹತ್ವ ಸಾಕಷ್ಟದ. ಭೀಮಾ ನದಿ ಮಹಾನದಿ ಅಲ್ಲ. ಭೀಮಾ ಹೋಗಿ ಕೃಷ್ಣಗೆ ಸೇರ್ತದೆ, ಕೃಷ್ಣ ನದಿಗೆ ಹೋಗಿ ಸೇರ್ತದೆ, ನಿವೃತ್ತ ಸಂಗಮ ಒಳಗೆ ಸೇರ್ತದೆ. ಘಟಪ್ರಭಾ, ಮಲಪ್ರಭಾ, ನಮ್ಮ ಏನು ನಾಟ್ನಾಗ ಹರಿತಾವೆ ನದಿಗಳು, ಕಪಿಲ, ಇವೆಲ್ಲ ನದಿಗಳೇನಾಗ್ತಾವೆ ಹೇಳಿ? ಸಮುದ್ರಕ್ಕೆ ಹೋಗಿ ಸೇರ್ತವೆ. ಇದು ಸಮುದ್ರಕ್ಕೆ ಸೇರುವ ನದಿಗಳಲ್ಲಿ ಹೋಗಿ ಸೇರ್ತವೆ. ಈ ರೀತಿಯಾಗಿ ಸಮುದ್ರಕ್ಕೆ ಡೈರೆಕ್ಟ್ ಹೋಗಿ ಸೇರ್ತಕ್ಕಂಥ ನದಿಗಳೇನವಲ್ಲ ಅವು ಮಹಾನದಿ. ಆ ಮಹಾನದಿಗಳ ಸ್ನಾನಾದಿಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಶುದ್ಧ, ಅಂತಃಕರಣ ಶುದ್ಧ. ಅಂತಃಕರಣ ಶುದ್ಧ ಆಗೋದ್ರಿಂದ ಏನಾಗ್ತದೆ? ಅಂದರೆ ಮನಸ್ಸು ಶುದ್ಧ ಆಗೋದ್ರಿಂದ ಗುರುಗಳು ಮಾಡಿದ ಉಪದೇಶ ಗಟ್ಟಿಯಾಗಿ ತಲೆಯಲ್ಲಿ ಉಳಿತು. ನಮ್ಮ ಜ್ಞಾನ ಪವಿತ್ರ ಚೆನ್ನಾಗಿ ಉಳಿಯಬೇಕು. ಪಾತ್ರೆ ಸ್ವಚ್ಛ ಇದ್ದರೆ ಹೆಂಗೆ ಹಾಲು ಬಾಸುಂದೆ ಸರಿಯಾಗಿ ಉಳಿತದಿಲ್ಲ. ಅದು ಹಾಲೇ ಹೊಲಸಾಗಿರೋ ಹಾಲು ಚಲೋ ಇದ್ದು ಪಾತ್ರೆ ಕೆಟ್ಟಿದ್ರೆ ಆ ಮನಸ್ಸಿನ ಮುಸುರಿಯನ್ನು ತೊಳಿತಕ್ಕಂಥದ್ದೇ ನಮ್ಮ ಶುದ್ಧವಾದಂಥ ಕರ್ಮಗಳು. ಹಾಗಾದರೆ ಏನಾಯಿತು? ನಮ್ಮ ಅಂತಃಕರಣ ಶುದ್ಧಿಗೆ ಕಾರಣವಾದ ನಮ್ಮೇನು ಸ್ನಾನಾದಿಗಳವ, ಆಚಮನಾದಿಗಳವ, ಇವುಗಳಿಗೆ ನದಿ ನೀರು ಬೇಕೆ ಅಲ್ವಾ? ಆ ಭಗವದ್ಭಕ್ತರ ಅಂತಃಕರಣದ ಶುದ್ಧಿಗಾಗಿ ಈ ನದಿಗಳು ಹರಿತಾವೆ. ಅಲ್ಲಿ ಸೋಮಪಾನ ಮಾಡಲಿಕ್ಕೆ ನದಿ ಹರಿತಾವ ಅಂತ ಹೇಳಿ. ಇದು ಸೋಮಪಾನ ಯಾವುದು? ಸೋಮ ಅಂದರೆ ಮನಸ್ಸು. ಏನೇ ಮನಸ್ಸಿನೊಳಗೆ ಶುದ್ಧ ಜ್ಞಾನ, ಮನಸ್ಸು ಅದರ ಜ್ಞಾನ ಬರ್ತದಿಲ್ಲ. ನಮ್ಮ ಗುರುಗಳ ಉಪದೇಶವನ್ನು ನಾವು ಕೇಳೋದೇ ಸೋಮಪಾನ, ಜ್ಞಾನಪಾನ. ಆ ಮಾಡಿರ್ತಕ್ಕಂಥ ಜ್ಞಾನವು ಗಟ್ಟಿಯಾಗಿ ಉಳಿಯುವುದೇ ಮನಸ್ಸಿನ ಮುಖಾಂತರ. ಆ ದೃಷ್ಟಿಯಿಂದ ಸೋಮಪಾನಕ್ಕಾಗಿ ನದಿಗಳು ಹರಿತವೆ ಅಂತ ಅನ್ನೋದು ಗಟ್ಟಿ. ಅದಕ್ಕೆ ನದಿಗಳು ಅನಪಸ್ಫುರ ಅಂದರು. ಅಂದರೆ ಅಪಸ್ಫುರ ಅಂದರೆ ಏನೋ ನಿಂತು ಹರಿದು, ಅಡೆತಡೆ ಉಳದ್ದು. ಅನಪಸ್ಫುರ ಅಂದರೆ ನಿರಂತರವಾಗಿ, ಅಡೆತಡೆ ಇಲ್ಲದಾದರೆ ಹಾಗೆ ಹರಿವು ಅಂತ ನಿರಂತರವಾಗಿರತಕ್ಕಂಥ ನದಿಗಳು ಹರಿತಾವೆ. ಇದು ಇಂದ್ರಾಯ. ಯಾಕೆ ಹರಿತಾವೆ? ಇಂದ್ರಾಯ, ಇಂದ್ರನಾಮಕ ಪರಮಾತ್ಮ, ಸಮುದ್ರಸ್ಥನಾದಂಥ ಪರಮಾತ್ಮನ ಒಡವಾ ರೂಪಕ್ಕೆ ಸೇವಾ ಮಾಡಲಿಕ್ಕೆ ಹೋಗ್ತಾರೆ. ಆಪತಂತೀತಿ ಯತ್ ಅಂಥೇಳಿ ಇದನ್ನೇ ಆಚಾರ್ಯರು
ನಮಗೆ ಹೇಳ್ತಾರೆ. ಯಚ್ಚ ಏನ್ಯೋ ನದ್ಯ ಆಪತಂತಿ, ಯಚ್ಚ ಏನ್ಯ ಭಾರೀ ಪ್ರವಾಹವುಳ್ಳ, ಏನ್ಯ ಅಂದ್ರೆ ನದಿಗಳು, ಆಪತಂತಿ ತದ್ಘೋಷಶ್ಚ ಹರಿವೆಳ್ಳಕ್ಕೆ ಸಪ್ಪಳಾಗ್ತಿರ್ತಾರೆ. ನೋಡಿರ್ಬೇಕಾದ್ರೆ ಬದರಿಯಿಂದ ಹರಿದ್ವಾರಕ್ಕೆ ಬರೋ ಕಾಲಕ್ಕೆ 400 ಕಿಲೋಮೀಟರ್ ಪರ್ವತದ ಕೆಳಗೆ ಇಳಿಯೋ ಕಾಲಕ್ಕೆ ಹೋಗೋ ಕಾಲಕ್ಕೆ ಆ ಗಂಗಾ ನದಿ ಎಲ್ಲಿ ಹರಿದಿರ್ತದೆ ಆ ಸಪ್ಪಳ ಭಾರಿ ಕೇಳಿಸಿರ್ತದೆ ನಮಗೆ. ಗಂಗಾ ನದಿ ಅಂಥ ನದಿಯ ಘೋಷ ಅದು ಪರಮೇಶ್ವರಶಾಲಿಯಾದಂಥ ಪರಮಾತ್ಮನ ಮಹಿಮೆಯನ್ನು ಘೋಷಣೆ ಮಾಡ್ತಿರ್ತದೆ. ನದಿ ಸಮುದ್ರ ಘೋಷಾಶ್ಚ ನೋಡಿ, ನದಿ ಘೋಷ, ನದಿಯ ಧ್ವನಿ, ಸಮುದ್ರ ಧ್ವನಿಗಳು ನಾದತ್ವ, ಅವು ನಾದಾತ್ಮಕವಾಗಿವೆ. ಶ್ರೇಷ್ಠವಾಚಕಾ, ಅವು ಭಗವಂತನ ಶ್ರೇಷ್ಠತ್ವವನ್ನು ಹೇಳ್ತಿರ್ತವಂತೆ. ನಾದೋ ಹಿ ಶ್ರೇಷ್ಠವಾಚಿ ಸ್ಯಾತ್ ಏವಂ ಘೋಷಃ ಪರೇಪಿ ಚ. ನಾದ ಎಂಬ ವರ್ಣದ ನೋಡ್ರಿ, ದೇವರ ಶ್ರೇಷ್ಠತ್ವವನ್ನು ಹೇಳ್ತದೆ ನಾದ. ಹೀಗೆ ಇನ್ನೂ ಅನೇಕ ಧ್ವನಿಗಳು ಕೂಡ ಪರಮಾತ್ಮನ ಗುಣಗಾನವನ್ನು ಮಾಡ್ತವೆ ಅಂತ ಈ ವೇದ. ನಾದೋ ಹಿ ಶ್ರೇಷ್ಠವಾಚಿ ಸ್ಯಾತ್ ಏವಂ ಘೋಷಃ ಪರೇಪಿ ಚ. ಬೇರೆ ಬೇರೆ ಧ್ವನಿಗಳು, ಧ್ವನ್ಯಾತ್ಮಕ ಧ್ವನಿಗಳು ಕೂಡ, ಧ್ವನ್ಯಾತ್ಮಕ ಶಬ್ದಗಳು ಪರಮಾತ್ಮನ ವಿಶಿಷ್ಟ ಮಹಿಮೆಯನ್ನು, ನಾಮವನ್ನು ಹೇಳ್ತಾವೆ. ತದರ್ಥಂಚ ನದ್ಯಾಪತಂತಿ, ನದಿ ಆಗ ಹೇಳಿವಲ್ಲ, ನದಿಗಳು ನೀವು ಸಮುದ್ರಕ್ಕೆ ಹೋಗಿ ಸೇರ್ತಾವ ಅಂತ ಆಗ ಹೇಳಿ. ಸಮುದ್ರಕ್ಕೆ ಯಾಕೆ ಸೇರ್ತಾವೆ ಹೋಗಿ ಅಂತಂದಾಗ, ಸಮುದ್ರಸ್ಥವಾದ ಅದೇ ವಡವಾನಾಮಕ ಪರಮಾತ್ಮನಿಗೆ ಜಲಪಾನಕ್ಕಾಗಿ ಹೋಗ್ತಾವೆ. ಇದಕ್ಕೆ ಶ್ರೀಮದಾಚಾರ್ಯರು ವೈಯಾಯ ಸಂಹಿತ ಅಂತ ಏನದಲ್ಲ ಅದು ಪ್ರಮಾಣ ಕೊಡ್ತಾರೆ. ಆಚಾರ್ಯ ಕಲ್ಪನಾ ಮಾಡಿ ಹೇಳಿದ್ದನ್ನು. ಸಂಹಿತಾದಳು ವೈಹಾಯ ಸಂಹಿತ ಅಂತದ, ಅಲ್ಲಿ ಮಂತ್ರ ಬರ್ತದೆ. ಏನೋ ಭೂತಾದಿಭೂತೋಂ ಭುನಿಧಾನ ಮಧ್ಯೆ ಭೂತ್ವಾ ಹರಿಸ್ಸರ್ವ ಹರೋತಿ ಧಾಮ್ನ ಅಗಾಧಮಂಬೋ ವಿದಧಾತಿ ಭಸ್ಮ ಯೋವಾಡವಾಗ್ನಿ ನ ಹರಿರ್ವಿಚಿಂತ್ಯ. ಹೇಳಿ, ಭೂತಾದಿಭೂತ, ಇದು ವೈಹಾಯ ಸಂಹಿತಾದೊಳಗಿದ್ದಂಥ ಶ್ರುತಿ, ಇದು ಮಂತ್ರ. ಎಲ್ಲ ಭೂತಗಳಿಗೆ ಅಧಿಭೂತ, ಎಲ್ಲ ಶ್ರೇಷ್ಠ ಜೀವರಾಶಿಗಳಿಗೆ ಕಾರಣೀಕರ್ತನಾಗಿರ್ತಕ್ಕಂಥ ಪರಮಾತ್ಮ. ಏನು ಆಮೇಲೆ ಏನು ಮಾಡು, ಅಂಬು ನಿಧಾನ ಮಧ್ಯೆ. ಅಂಬು ನಿಧಾನ ಅಂದರೆ ಅದು ಸಮುದ್ರೊಳಗೆ ಇದ್ದುಕೊಂಡು, ಯಾವುದರಿಂದ? ವಡವಾಗ್ನಿ ರೂಪದಿಂದ ನರಹರಿ ನೃಸಿಂಹದೇವರಿದ್ದಾರೆ. ಭೂತ್ವಾ ಹರಿ ಸರ್ವಹರೋತಿ ಧಾಮ್ನ, ಮಹಾಪ್ರಳಯದೊಳಗೆ ಎಲ್ಲವನ್ನೂ ಭಸ್ಮ ಮಾಡುವ ಆ ಪರಮಾತ್ಮನು ತನ್ನ ಅತಿಧಾಮ್ನ, ತನ್ನ ಅದ್ಭುತವಾದಂಥ ಮಿತಿಮೀರಿದ ತೇಜಸ್ಸಿನಿಂದ ಅಗಾಧಂ ಅಂಬೋ ವಿದಧಾತಿ ಭಸ್ಮ, ಅಗಾಧವಾಗಿರ್ತಕ್ಕಂಥ ಅಂದರೆ ಭಾರಿ ಆಳವಾಗಿರ್ತಕ್ಕಂತಹ ಜಲವನ್ನು ಪರಮಾತ್ಮ ಕುಡಿದು ನೀರು ಭಸ್ಮ ಮಾಡ್ತಾನೆ. ಇಂತಹ ವಾಡವಾಗ್ನಿ ರೂಪದ ನರಸಿಂಹದೇವರು ವಿಚಿಂತ್ಯ ಚತುರ್ಮುಖ ಬ್ರಹ್ಮದೇವರು ಇಂದ ಉಪಾಸ್ಯನಾಗಿದ್ದ. ಇಂಥ ಅತ್ಯುತ್ತಮ ಮಾತು ಹೇಳ್ತಾನೆ. ಇದೆಲ್ಲ ಯಾಕೆ ಹೇಳಬೇಕಾಯ್ತು? ನದಿಗಳು ಸಮುದ್ರಕ್ಕೆ ಹೋಗಿ ಸೇರುವುದು ಹಾಗೇ ಇಲ್ಲ. ಸಮುದ್ರಸ್ಥನಾದಂಥ ವಾಡವಾಗ್ನಿ ರೂಪಿ ನರಹರಿ ರೂಪಿ ಪರಮಾತ್ಮನಿಗೆ ನೀರು ಪಾನ ಮಾಡಲಿಕ್ಕೆ ಹೋಗಿ ಸೇವಾ ಮಾಡಲಿಕ್ಕೆ ಹೋಗ್ತಾನೆ. ಆ ನೀರನ್ನು ಪರಮಾತ್ಮ ಕುಡಿದು ಭಸ್ಮ ಮಾಡ್ತಾನೆ ಅಂತಿಷ್ಟೇ. ಸುದುಘಾಹ, ಆಚಾರ್ಯರು ಆ ವೇದದಲ್ಲಿ ಬಂದಿರತಕ್ಕಂತಹ ಕಠಿಣ ಶಬ್ದಗಳ ಅರ್ಥವನ್ನು ಹೇಳ್ತಾರೆ. ಏನು ಎಲ್ಲಿ ಬಂದಿತ್ತಪ್ಪ ಆಗಲೇ? ಆಯತ್ ಪತಂತೇನ್ಯ ಸುದುಘ ಅನಪಸ್ಫುರ ಅಂತದಲ್ಲ. ಈಗ ಮಂತ್ರದಲ್ಲಿ ಬಂದ ಕಠಿಣವಾದಂಥ ಶಬ್ದಗಳ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಸುದುಘಾಹ ಸುಷ್ಟು ಅಪಾಂ ದೋಹನಕರ್ತ್ಯ, ಶ್ರೇಷ್ಠವಾದ ಪವಿತ್ರವಾದ ರುಚಿಕಟ್ಟವಾದ ನೀರುಗಳನ್ನು ಜನರೆಲ್ಲರಿಗೂ ಆಕಳ ಹಾಲು ಹಿಡಿದಾಗ ಕೊಡ್ತಕ್ಕಂಥವು. ಸ್ಫುರಣಾಪಗಮನಂ ಆಸಾಂ ನಾಸ್ತಿ, ಇವುಗಳ ಪ್ರವಾಹಕ್ಕೆ
ಅಡೆತಡೆಗಳಿರಂಗಿಲ್ಲಂತೆ ಮಹಾನದಿಗಳು. ಅದಕ್ಕೆ ಅನಪಸ್ಫುರ ಅಂದರು. ಅಪಸ್ಫುರ ಅಂದ್ರೆ ನಿಂತು ನಿಂತು ಹರಿದು, ನ ಅಪಸ್ಫುರ ಅನಪಸ್ಫುರ ನಿರಂತರವಾಗಿ ಹರಿದು. ನಿಶ್ಚಲನ ಸ್ವಭಾವ ಅಪಗತ ಸ್ಫುರಣತ್ವೇನ ಸೋಮಂ ಗೃಭಾಯತ ಅಂಥ ಪರಮಾತ್ಮನಿಗೆ ಏನು ಮಾಡಿದೆವು? ಸೋಮರಸಪಾನ ಮಾಡಲಿಕ್ಕೆ ಇವು ಅನುಕೂಲ ಮಾಡಿತು, ಸೇವಾ ಮಾಡಿತು. ಆಗ ಹೇಳಿದಂತೆ ಅಚಲತ್ವೇನ ಮನೋ, ಆಗ ಹೇಳಿದಂತೆ ಆಧ್ಯಾತ್ಮದಲ್ಲಿ ಮನಸ್ಸೆಂಬುವಂತಹ ಸೋಮರಸವನ್ನು, ಭಗವಂತನ ಮಹಿಮಾ ಎಂಬ ಸೋಮರಸವನ್ನು ಮನಸ್ಸಿಗೂ ಕೊಟ್ಟು ಅಂತ ಅರ್ಥ. ಈ ರೀತಿಯಾಗಿ ಈ ಮಂತ್ರ ಅರ್ಥ ಆಯಿತು. ಇನ್ನು ಮುಂದೆ ಮೂರನೇ ರುಚಿಯ ಮೊದಲನೇ ಮಂತ್ರ, ಮೂರನೇ ರುಚಿಯ ಮೊದಲನೇ ಮಂತ್ರ. ಈಗ 3 ಮಂತ್ರಗಳಿಂದ ಕೂಡಿದ 3 ಗುಂಪಿತ್ತು. ಈಗ 2 ಗುಂಪು ಹೋದಂಗೆ ಆಯಿತು, 6 ಮಂತ್ರ ಆಯಿತು. ಇನ್ನು ಮೂರನೇ ರುಚಿಯ 1ನೇ ಮಂತ್ರ. ಓಂ ಯೋ ವ್ಯತೀನ್ ಅಘಾಣಯತ್ ಸಯುಕ್ತಾನ್ ಉಪದಾಶುಷೇ ತಕ್ಕೋ ನೇತಾ ತದಿತ್ ವಪುರುಪಮಾಯೋ ಅಮುಚ್ಯತ ಅಂತ. ಇಲ್ಲಿ ಯೋ ಅಂದರೆ ಯಹ, ಯಾರು? ಸಯುಕ್ತಾನ್, ಸಯುಕ್ತಾನ್ ವ್ಯತೀನ್, ಯಹ ಅಂದರೆ ಯಾವ ಪರಮಾತ್ಮ, ಯಹ ಅಂದರೆ ಏನಿಲ್ಲಿ ಯಾವ ಪರಮಾತ್ಮ ಸಯುಕ್ತ ಭಗವಂತ. ಯುಕ್ತ ಅಂದರೆ ಭಗವಂತನಲ್ಲೇ ಮನಸ್ಸನ್ನು ಇಟ್ಟು ಸಕಲೇಂದ್ರಿಯಗಳಿಂದ ಅವರನ್ನೇ ಧ್ಯಾನ ಮಾಡ್ತಕ್ಕಂಥ ಅವರಿಗೆ ಯೋಗಯುಕ್ತ ಅಂತಂತ, ಯೋಗಯುಕ್ತೋ ವಿಶುದ್ಧಾತ್ಮ ಅಂತಾರೆ. ಅಂಥ ಭಗವಂತನ ಪವಿತ್ರವಾದಂಥ ಮಹಿಮೆಗಳನ್ನು ಮನಸ್ಸಿನೊಳಗೆ ಇಟ್ಕೊಂಡವರಿಗೆ ಅವರಿಗೆ ಸುಯುಕ್ತರು. ಯುಜ ಅಂತಂದರೆ ಸಂಬಂಧ. ಮನಸ್ಸು ಬುದ್ಧಿಗಳಲ್ಲಿ ದೇವರ ಮಹಿಮಾ ಬಿಟ್ಟು ಇನ್ನೊಂದು ಬೇರೆ ಏನಿಲ್ಲ ಅವರು. ಆ ದೇವರ ಮಹಿಮೆಯನ್ನೇ ಒಳಗಿಟ್ಟುಕೊಂಡು ಪರಮಾತ್ಮನ ಪೂಜೆ ಭಜನೆಯನ್ನು ಮಾಡೋರು ಅದೇಂತಾರೆ ಅವರಿಗೆ ಸುಯುಕ್ತ. ವ್ಯತೀನ್, ವ್ಯತೀನ್ ಅಂದ್ರೆ ಶ್ರೇಷ್ಠರಾದಂಥ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಅಭಿಮಾನಿಗಳಾದಂಥ ದೇವತೆಗಳನ್ನು ದಾಶುಷೆ, ಅಂದ್ರೆ ಯಜ್ಞದೊಳಗೆ ಮಹಾನುಭಾವರು ಅವರಿಗೆಲ್ಲ ದೇವತೆಗಳ ಆಹುತಿ ಕೊಡ್ತಾರೆ. ಕೊಟ್ಟ ಮೇಲೆ ಏನು ಮಾಡ್ತಾರೆ ಅವರು? ಅವರಿಗೆ ಅಘಾಣಯತ ಇಂದ್ರಿಯದಲ್ಲಿ ಪ್ರೇರಕರಾಗ್ತಾರೆ. ಪರಿಷ್ಟೇ ಈ ವಿಷ್ಣು ಭಕ್ತರಾಗಿರ್ತಕ್ಕಂಥ ದೇವತೆಗಳು ಯಜ್ಞದಲ್ಲಿ ಭಗವದ್ಭಕ್ತರ ಕೊಟ್ಟಿರತಕ್ಕಂಥ ಆಹುತಿಗಳನ್ನು ಸ್ವೀಕಾರ ಮಾಡಿ ಅಘಾಣಯತ ಆ ಭಗವಂತನ ಆಜ್ಞೆಯಿಂದ ಎಲ್ಲ ಪ್ರಾಣಿಗಳ ಇಂದ್ರಿಯಗಳನ್ನು ಪ್ರೇರಣಾ ಮಾಡ್ತಾರೆ. ಏನು ಪ್ರೇರಣಾ ಮಾಡಿ ಅಷ್ಟೇ ಅಲ್ಲ, ಅವನ ಬುದ್ಧಿಶಕ್ತಿಯನ್ನು ವಿಸ್ತಾರಗೊಳಿಸ್ತಾರೆ. ಯಾರು? ತತ್ವಾಭಿಮಾನಿ ದೇವತೆ. ತತ್ವಾಭಿಮಾನಿ ದೇವತೆಗಳಲ್ಲಿ ನಿಂತು ಪರಮಾತ್ಮ ಮಾಡ್ತಾರೆ. ಇದೆಲ್ಲ ಭಗವಂತನ ಮಹಿಮಾ. ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಯಜ್ಞದಲ್ಲಿ ಆಹುತಿಯನ್ನು ಕೊಡ್ತಕ್ಕಂತಹ ಭಗವದ್ಭಕ್ತರ ಇಂದ್ರಿಯಗಳನ್ನು ಅತ್ಯುತ್ತಮ ಕೆಲಸದಲ್ಲಿ ಪ್ರೇರಣಾ ಮಾಡಿಸಿ ಅವರಿಗೆ ಉದ್ಧಾರವನ್ನು ಮಾಡುವ ಪರಮಾತ್ಮ. ಅವನಿಗೆ ತ್ವಕಃ ಹಾಗೆ, ತ್ವಕಃ ಅಂದರೆ ತ್ವಕಃ ಅಮುಚ್ಯತ, ಅವನಿಗೆ ಇನ್ನೊಬ್ಬರ ಯಾರೂ ಸರಿಸಮಾನರಿಲ್ಲ. ಅವನಿಗೆ ಉಪಮಾನರು ಅಂದರೆ ಅಸದೃಶರು ಅಂತ. ಮತ್ತು ಕರ್ತ, ನೇತ, ಜಗತ್ತಿಗೆ ಕರ್ತ ಇದ್ದಾನೆ ಮತ್ತು ನೇತಾ ಇದ್ದಾನೆ. ತ್ವಕೋ ನೇತ ತದಿತ್ ವಪುರುಪಮ, ಅವನು ಉಪಮಾ ತದಿತ್ ಅಂದ್ರೆ ಅವನಿಗೆ ಇನ್ನೊಬ್ಬರ ಉಪಮಾನ ಇಲ್ಲ, ಉದಾಹರಣೆ ಇಲ್ಲ.
ಅವನಿಗೆ ಅವನೇ ಸಾಟಿ. ಇಂತಹ ಪರಮಾತ್ಮನಾಗ ಏನು ಹೇಳಿ, ಯೋ ತದಿತ್, ತನ್ನ ದೇಹದಿಂದ ಅಭಿನ್ನ ಆಗ್ಯಾನ. ನಾವು ಹಾಗಲ್ಲ, ನಮ್ಮ ಒಳಗಿನ ಜೀವಾತ್ಮ ಈ ಶರೀರಕ್ಕೆ ಭೇದದ. ಆದರೆ ದೇವರು ಇತ್ತು, ತನ್ನ ಶರೀರ ತಾನೇ ಅಭಿನ್ನ ಆಗ್ಯಾನ. ನಮ್ಮ ಆತ್ಮಕ್ಕೂ ಈ ಶರೀರಕ್ಕೂ ಭೇದದ. ಆದರೆ ಪರಮಾತ್ಮ ತದಿತ್ ಅಂದರೆ ತನ್ನ ದೇಹವೇ ಆಗ್ಯಾನ, ತಾನೇ ದೇಹ ಆಗ್ಯಾನ. ದೇಹಕ್ಕೂ ಪರಮಾತ್ಮನಿಗೆ ಯಾವ ಭೇದವೂ ಇಲ್ಲ. ಇಂಥ ಪರಮಾತ್ಮ ನಮಸ್ಕಾರ ಅಂದರೆ ಯಜ್ಞದಲ್ಲಿ ಆಹುತಿಯನ್ನು ತೆಗೆದುಕೊಂಡ ದೇವತೆಗಳಿಗೆ ಪ್ರೇರಣಾ ಮಾಡಿ ಅವರ ದ್ವಾರ ನಮಗೂ ಕೂಡ ಮನಸ್ಸು ಬುದ್ಧಿ ಮೊದಲಾದ ಇಂದ್ರಿಯಗಳಿಗೆ ಪ್ರೇರಣೆಯನ್ನು ಮಾಡಿ ನಮ್ಮ ಸಾಧನವನ್ನು ಪರಿಪೂರ್ಣ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥ ಪರಮಾತ್ಮನ ಶರೀರಕ್ಕೂ ಪರಮಾತ್ಮನಿಗೂ ಯಾವುದೇ ಭೇದವಿಲ್ಲ ಎಂಬ ಮಂತ್ರದ ಅರ್ಥವನ್ನು ಇದು ಹೇಳ್ತಾರೆ. ಏನು ಇನ್ನೊಮ್ಮೆ ಆ ಮಂತ್ರ ಅಂತ ನೋಡ್ರಿ. ಯೋ ವ್ಯತೀನ್ ಅಘಾಣಯತ್ ಸಯುಕ್ತಾನ್ ಉಪದಾಶುಷೇ ತತ್ವೋ ನೇತಾ ತದಿತ್ ವಪುರುಪಮಾಯೋ ಅಮುಚ್ಯತ. ಇದನ್ನು ನೀವಿಲ್ಲಿ ವ್ಯತೀನ್ ಅಂದ್ರೆ ಉತ್ತಮರಾಗಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಿದ್ರಿ ಅಲ್ವಾ. ಇದಕ್ಕೆ ಹಿಂಗೆ ಅರ್ಥ ಮಾಡಲಿಕ್ಕೆ ಒಂದೇನಾದರೂ ನಿಯಮ ಬೇಕಲ್ಲ ಅಂದರೆ ಆಚಾರ್ಯ ಹೇಳ್ತಾರೆ, ವ್ಯತೀನ್ ವಿಶೇಷೇಣ ಅಧಿಕಾನ್ ದೇವಾನ್. ವಿಶೇಷೇಣ ಅಧಿಕಾನ್ ದೇವಾನ್ ಒಂದು ಅರ್ಥ ಏನು ಅಂದರೆ ವಿಶೇಷೇಣ ಅಂದ್ರೆ ವಿಶಿಷ್ಟವಾದಂಥ ರೂಪಗಳಿಂದ, ವಿಶಿಷ್ಟ ಗುಣಗಳಿಂದ, ವಿಶಿಷ್ಟ ಮಹಿಮೆಯಿಂದ ಜೀವರಾಶಿಗಳಲ್ಲೇ ಉತ್ತಮರಾದವರು ದೇವತೆಗಳು ಅಂತ. ಅದಕ್ಕೆ ವಿಶಿಷ್ಟರಾದ ದೇವತೆಗಳು, ವ್ಯತೀನ್ ಅಂದ್ರೇನು, ಇತರರಕ್ಕಿಂತಲೂ ವಿಶಿಷ್ಟರಾದ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ದೇವತೆಗಳನ್ನು. ದಾಶುಷೇ ದೇವಾನ್ ಅಘಾಣಯತ್, ಯಜ್ಞದಲ್ಲಿ ಆಹುತಿ ಕೊಡುವವರಿಗೆ, ಕೊಡುವ ಭಕ್ತರಿಗೆ ಸಮೃದ್ಧಿಯನ್ನು ಕೊಡಲು ಅಘಾಣಯತ್ ಪರಮಾತ್ಮ ಪ್ರೇರಣಾ ಮಾಡ್ತಾನೆ. ನೀವು ಯಾರಿಂದ ಆಹುತಿ ತಗೊಂಡಿರೋ ಅವರಿಗೆ ಯೋಗ್ಯವಾದಂತಹ ಬುದ್ಧಿಶಕ್ತಿಯನ್ನು ಕೊಡ್ರಿ ಅಂತ ಅವರಿಗೆ ಪರಮಾತ್ಮ ಪ್ರೇರಣಾ ಮಾಡ್ತಾನೆ. ವಿಸ್ತಾರಯಾಮಾಸ ದಾಶುಷೆ, ಯಾರಿಗೆ? ಯಜಮಾನಾಯ. ದಾನ ಮಾಡೋರು ಯಾರು? ಯಜಮಾನರು, ಹೋಮ ಮಾಡೋರು. ತತ್ ಸಮೀಪೆ ಗಣ ವಿಸ್ತಾರ ಧಾತು ಸಂಯುಕ್ತ. ಈ ಎಂಥ ದೇವತೆಗಳು? ಭಗವದ್ಭಕ್ತರಾದಂಥ ದೇವತೆಗಳು ಯಾರೋ ಅವರು ನಾವೇ ಅಹಂ ಬ್ರಹ್ಮಾಸ್ಮಿ ಅಲ್ಲ. ಆ ಇಂದ್ರ ಚಂದ್ರಾದಿ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಯಾರವರು? ವಿಷ್ಣು ಪಾದ ಭಕ್ತರು, ಸಂಯುಕ್ತರು ಅಂತಂತಾರೆ. ಇದಕ್ಕೆ ಹೀಗೆ ಅರ್ಥವನ್ನು ಆಚಾರ ಮಾಡಿದ್ರಲ್ಲ, ಅದಕ್ಕೆ ಪ್ರಕಾಶ ಸಂಹಿತಾದ ಆಚಾರ ಪ್ರಮಾಣ ಕೊಡ್ತಾರೆ. ಏನು ಕೊಡ್ತಾರೆ? ವಿಶೇಷೇಣಾಧಿಕತ್ವೇನ ವ್ಯತಯೋ ದೇವತಾ ಸ್ಮೃತಾ. ವೇದದಲ್ಲಿ ವ್ಯತೀನ್ ಅಂತ ಹೇಳಿದರು. ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ವಿಶಿಷ್ಟವಾದಂತಹ ಗುಣಗಳಿಂದ ಬಹಳ ಶ್ರೇಷ್ಠರು ಅಂತ ಆಚಾರ ಅರ್ಥ ಮಾಡಿದರು. ಶ್ರೇಷ್ಠರು. ಇದಕ್ಕೆ ಪ್ರಕಾಶ ಸಂಹಿತ ಹೇಳ್ತಾರೆ, ವಿಶೇಷೇಣ ಅಧಿಕತ್ವೇನ ವ್ಯತ್ಯಯೋ ದೇವತಾ ಸ್ಮೃತಾ. ತಮ್ಮ ವಿಶಿಷ್ಟವಾದಂಥ ಗುಣಗಳಿಂದ ಉತ್ತಮರಾದ ದೇವತೆಗಳಿಗೆ ಏನಂತಾರೆ? ವ್ಯತಯ ದೇವತೆಗಳು, ತತ್ವಾಭಿಮಾನ ದೇವತೆಗಳು. ನಿತ್ಯಯೋಗರತಾಶ್ಚೈವ ನಾರಾಯಣ ಪರ. ಇನ್ನು ವ್ಯತೀನ್ ಸುಯುಕ್ತಾನಂದ್ರು. ವೇದ ಏನು ಹೇಳ್ತು? ಸುಯುಕ್ತಾನಂದ್ರೆ ಭಗವದ್ಭಕ್ತಿ ಉಳ್ಳವರು ಅಂತ ಆಚಾರ ಅರ್ಥ ಮಾಡಿ ಅದಕ್ಕೆ ಪ್ರಮಾಣ ಕೊಟ್ಟರು. ನಿತ್ಯಯೋಗರತಾಶ್ಚೈವ ನಾರಾಯಣ ಪರಾಯಣ. ನಿತ್ಯವಾಗಿಯೂ ಭಗವಂತನಲ್ಲೇ ತಮ್ಮ ಮನಸ್ಸು ಇಂದ್ರಿಯಗಳನ್ನು ಇಟ್ಟು ಭಕ್ತಿಯಿಂದ ಕೂಡಿರತಕ್ಕಂಥವ್ರು ನಾರಾಯಣ ಪರಾಯಣರು. ನಾರಾಯಣದಲ್ಲೇ ವಿಶಿಷ್ಟವಾದ ಭಕ್ತಿ ಮಾಡೋವರಿಗೆ ಸಂಯುಕ್ತಾನ್ ಅಂತ. ತೇವ ಚೇಂದ್ರಿಯಾತ್ಮಾನಃ. ನೋಡಿ, ತೇವ ಅವರೇ, ಆ ದೇವತೆಗಳೇ ನಿಮ್ಮ ಎಲ್ಲರ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ತಾನು ವಿಸ್ತಾರಯತಿ ಈಶ್ವರ. ಪರಮಾತ್ಮ ಏನು ಮಾಡ್ತಾನೆ? ತಾನು ವಿಸ್ತಾರಯತಿ. ಅಘಾಣತಂದ್ರೆ ಅಂಥ ದೇವತೆಗಳನ್ನು
ಪರಮಾತ್ಮ ಏನು ಮಾಡ್ತಾನಪ್ಪ, ಅವನು ವಿಸ್ತಾರ ಅಂದರೆ ಏನು, ಅವರಿಗೆ ಮನಸ್ಸು ಮೊದಲಾದ ಇಂದ್ರಿಯಗಳನ್ನು ಗಟ್ಟಿಯಾಗಿ ಮಾಡಿದ ಅಂತ. ಎಷ್ಟು ಮಾಡಿದ ಅಂದರೆ, ನೀವು ಇನ್ನೊಬ್ಬರಿಗೆ ಪ್ರೇರಣೆ ಮಾಡುವಷ್ಟು, ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟು ಶಕ್ತಿ ಕೊಟ್ಟು ಪರಮಾತ್ಮ. ವಿಸ್ತಾರ ಮಾಡೋದ್ರೇನು, ಮೊದಲಿದ್ದ ಇಂದ್ರಿಯಗಳಿಗೆ ವಿಶಿಷ್ಟ ಶಕ್ತಿಯನ್ನು ಪರಮಾತ್ಮ ಕೊಟ್ಟ. ಯಾರಿಗೆ? ದೇವತೆಗಳು. ಯಾಕೆ ಕೊಟ್ಟ? ಅವರಿಂದ ಇತರ ಜೀವರಾಶಿಗಳು ಪ್ರೇರಿತರಾಗಿ ಉಪಕಾರವನ್ನು ಪಡೆಯಲಿ. ಏನು ಅಂದರೆ ಇವರ ದ್ವಾರ ಭಗವದ್ಭಕ್ತರಿಗೆ ಉಪಕಾರ ಆಗಲಿ ಅಂತ ಪರಮಾತ್ಮನ ಇಚ್ಛೆ ಆಯಿತು. ಅದಕ್ಕಂತ ನಮೋಸ್ತಾತ್ವಿಕಾ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತ ಸರ್ವೈವ. ಇಂದ ಚಂದ್ರ ಮೊದಲಾದ ಬ್ರಹ್ಮದೇವ ತನಕ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರು ಭಗವಂತನ ಭಕ್ತರು. ವಿಷ್ಣು ಭಕ್ತಿ ಪರಾಯಣ. ಭಗವಂತವನಲ್ಲಿ ಯಾಕಿಟ್ಟಾನ? ಸಾತ್ವಿಕ ಜೀವರಾಶಿಗಳ ಕಣ್ಣು ಕಾಲು ಕಿವಿ ಮೂಗು ಬುದ್ಧಿ ಇಂದ್ರಿಯ ಮೊದಲಾದಗಳನ್ನು ಇದ್ದುಕೊಂಡು ಸಾಧನವನ್ನು ಮಾಡಿಸ್ರಪ್ಪ ಅಂತ. ನಿಮ್ಮೆಲ್ಲರಿಗೆ ಸಾಧನೆ ಮಾಡಿಸ್ಕೊತಾರೆ. ಅವರು ಭಗವಂತನ ಆಜ್ಞೆಯನ್ನು ಮಾಡಿಸ್ಕೊತಾರೆ, ಭಗವಂತನ ಸೇವಾ ರೂಪದಲ್ಲಿ ಮಾಡ್ಕೊತಾರೆ. ಮುಖ್ಯ ಪ್ರಾಣದೇವರು ನಮಗೆ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾರೆ. ಅದು ಏನದು? ನಮ್ಮ ಶ್ವಾಸೋಚ್ಛ್ವಾಸ. ಅವರಿಗೆ 6, 3, 2, 1 ಸಾವಿರ ಅಂತ ಹೇಳ್ತಾರೆ. ಅವರಿಗೆ ಷಡಧಿಕ ಏಕತ್ರಿಶತ್ ಆ ಶ್ವಾಸ ಮಂತ್ರ ಜಪವನ್ನು ಅವರು ಮಾಡ್ತಾರೆ. ಇದೆಲ್ಲ ಯಾಕೆ? ಪರಮಾತ್ಮ ಆಜ್ಞೆಯಿಂದ ಮಾಡ್ತಾರೆ. ಮನಾದಿ ಇಂದ್ರಿಯಾಣಂತೂ ಶಕ್ತಿ ವಿಸ್ತಾರ ಏವತೋ ವಿಸ್ತಾರೋ ದೇವತಾನಾಂ ಸ್ಯಾತ್ ಭಕ್ತೇಶು ಹರಿಣಾಕೃತಃ. ನೋಡಿರಿ, ಭಗವದ್ಭಕ್ತರಲ್ಲಿ ಈ ದೇವತೆಗಳು ತಮ್ಮ ವಿಶಿಷ್ಟ ಶಕ್ತಿಯಿಂದ ಪ್ರೇರಣೆಯನ್ನು ಮಾಡಿ ಸಾಧನವನ್ನು ಮಾಡಿಸಲಿ. ಅಂದರೆ ಭಗವಂತ ದೇವತೆಗಳಿಗೆ ಶಕ್ತಿ ಹೆಚ್ಚು ಕೊಟ್ಟದ್ದು ಎದಕ್ಕೆ? ಯಾವ ಕಾರಣಕ್ಕಾಗಿ ಅಂದರೆ ಭಗವದ್ಭಕ್ತ ಜೀವರಾಶಿಗಳು ಇವರು ಉಪಕಾರ ಮಾಡಿ ಇತ್ಯಾದಿ ಮೀಮಾಂಸೆಯನ್ನು ಇದು ಮಾಡಿದ್ದಾರೆ. ಇನ್ನಿಲ್ಲಿ ದೇವತೆಗಳನ್ನು ಪರಮಾತ್ಮ ವಿಶೇಷದಿಂದ ಅಧಿಕ ಮಾಡಿದ ಅಂದ್ರೇನು? ಚತುರ್ಭ್ಯ ಸಾಕಂ ನವತಿಂಚ ನಾಮಭಿ ಚಕ್ರಂ ನ ವೃತ್ತಂ ವ್ಯಥೀನ್ ಅವೀ ವಿಪತೋ ಇತಿ ಶ್ರುತಿ. ಪರಮಾತ್ಮ ತನ್ನ ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಏನ್ರಿ 4 ರೂಪಗಳಿಂದ ಪರಮಾತ್ಮ ಏನು ಮಾಡ್ತಾನೆ? ತನ್ನ 4 ರೂಪಗಳಿಂದ. ಯಾವಪ್ಪ? ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ಈ 4 ರೂಪಗಳಿಂದ ನವತಿಂಚ ನಾಮಭಿಹಿ 90 ನಾಮಗಳಂತೆ. 90 ದೇವತೆಗಳ ನಾಮ. ಯಾವ್ಯಾವುಗಳು? 90 ಅಷ್ಟವಸುಗಳು. ಎಂಟಾಯ್ತಾ? ಏಕಾದಶ ರುದ್ರರು. ನೀವು ಕೂಡ್ಸೋದು ಹೋಗಿ. ಏಕಾದಶ ರುದ್ರ, 12 ಆದಿತ್ಯರು. ಆದರೆ 12 ಆದಿತ್ಯರೊಳಗೆ ಒಬ್ಬರು ಬಿಡೋದು ವಿಷ್ಣುವನ್ನು. ಅವನಿಗೆ ಪ್ರಣಾಮ ಮಾಡಾವಲ್ಲ. ಅದಕ್ಕೆ 11 ಮಂದಿ ಆದಿತ್ಯರು. ಹಿರಣ್ಯ ಗರ್ಭ ಸಹಿತರಾಗಿರ್ತಕ್ಕಂಥ 10 ಮಂದಿ ಪ್ರಜಾಪತಿಗಳು, 10 ಪ್ರಜಾಪತಿಗಳು. ಆಮೇಲೆ ಮುಖ್ಯ ಪ್ರಾಣ ಸಹಿತರಾಗಿರ್ತಕ್ಕಂಥ 50 ಮರುತರು, 50 ಮರುತುಗಳು. 90 ಆಯಿತು ಇಲ್ಲ? ಈ 90 ದೇವತೆಗಳಿಂದ ಪರಮಾತ್ಮ ಹೆಂಗೆ ಚಕ್ರಂನ ವೃತ್ತಂ, ಒಂದು ದೊಡ್ಡ ಚಕ್ರ, ಅದರೊಳಗಿಂದ ಗುಂಡು ಭಾಗ ಇರ್ತದಲ್ಲ, ಅದು ಹೆಂಗೆ ಇಡೀ ಚಕ್ರವನ್ನು ಹೆಂಗೆ ತಿರುಗಿಸ್ತದೋ ಹಾಗೆ ಪರಮಾತ್ಮ ತನ್ನ 4 ರೂಪಗಳಿಂದ ಈ 90 ನಾಮಗಳನ್ನು ಕೂಡ ದೇವತೆಗಳನ್ನು ಪರಮಾತ್ಮ ತಿರುಗಿಸ್ತಾನೆ. ಮಧ್ಯದ ಗಾಳಿಯು ಹೆಂಗೆ ಇಡೀ ಚಕ್ರವನ್ನು ಹೆಂಗೆ ತಿರುಗಿಸ್ತದೋ ಹಾಗೆ ಚಕ್ರಂ ನ ಅದರಲ್ಲಿ ಇವ ಅಂತ ಮಾಡ್ಕೋಬೇಕು. ಏನು ಅದನ್ನೇ ಇದೇ ದೇವತೆಗಳ ವ್ಯಥೀಗುಂ ವ್ಯಥೀನ್ ಅವೀಪತ. ಅಂದರೆ ವ್ಯಥೀನ್ ಅಂತಂದರೆ ಈ ವಿಶಿಷ್ಟರಾದಂಥ ದೇವತೆಗಳನ್ನು ಪರಮಾತ್ಮ ಏನು ಮಾಡಿದ? ಪ್ರೇರಣೆಯನ್ನು ಮಾಡಿದ. ಏನು ಇದನ್ನೇ
ಪರಮಾತ್ಮ ದೇವತೆಗಳ ದ್ವಾರ ನಿಮ್ಮಂಥ ಸಾಧಕ ವರ್ಗಕ್ಕೆ ಪರಮೋಪಕಾರವನ್ನೇ ಮಾಡಿದ್ದಾನೆ ಅಂತ ಹೇಳ್ತಾರೆ. ಏನು? ಸಮೇಂದ್ರೋ ಮೇಧಯಾ ಸ್ಪೃಣೋತು, ಸಮೇಂದ್ರೋ ಮೇಧಯಾ ಪ್ರಣೋತು ಸಹ ಇಂದ್ರ. ಆ ನಿಜವಾದ ಇಂದ್ರ ಯಾರು? ಪರಮಾತ್ಮ. ನನಗೆ ಧಾರಣಾಶಕ್ತಿ ಅಂತಾರಲ್ಲ, ಕೇಳಿದ್ದು ಗಟ್ಟಿ ತಲೆಯೊಳಗೆ ಉಳಿಯೋ ಹಂಗೆ ಪರಮಾತ್ಮ ಮಾಡಲಿ. ಯಾರ ದ್ವಾರ? ತತ್ವಾಭಿಮಾನಿ ದೇವತೆಗಳ ದ್ವಾರ ನಮಗೆ ಮಾಡಿಸಲಿ. ಮತ್ತೆಂಥವ? ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ. ಹೇ ಪರಮಾತ್ಮ, ನನ್ನ ಹೃದಯದ ಒಳಗೆ ಆ ವೇದಗಳು ಧರಿಸುವಂತೆ ಆಗಿ. ಗುರುಗಳೇನೋ ವೇದವನ್ನು ಹೇಳ್ತಾರೆ, ಅರ್ಥ ಹೇಳ್ತಾರೆ. ಆ ವೇದಗಳ ವಿಶಿಷ್ಟವಾದಂಥ ಅರ್ಥಗಳನ್ನು ಮನಸ್ಸಿನೊಳಗೆ ಹಿಡಿಸೋಂಗಾಗಲಿ. ಇದೆಲ್ಲ ಪ್ರಾರ್ಥನಾ ಮಾಡ್ತದೆ ವೇದ. ಶರೀರಂ ಮೇ ವಿಚರ್ಷಣಂ. ನನ್ನ ಶಕ್ತಿ, ಶರೀರ ಶಕ್ತಿ ಇಷ್ಟ ಆಗಿಲ್ಲ, ಪಾಠ ಎಷ್ಟೇ ವೇಳೆ ಆಗಲಿ, ನನ್ನ ಶರೀರಕ್ಕೆ ನಿದ್ರಾ ಆಲಸ್ಯಗಳು ಬರುವುದು ಬೇಡ. ನನ್ನ ಶರೀರ ಆರೋಗ್ಯವಂತವಿರಲಿ. ಇವೆಲ್ಲ ಬೆಳ್ಕೋತು. ಮತ್ತು ಜೋಹಾಮೇ ಮಧುಮತ್ತಮ. ನನ್ನ ನಾಲಿಗೆ ಯಾವಾಗಲೂ ನಿನ್ನ ಅತೀ ಸ್ವೀಟ್ ಅಂತಲ್ಲ, ಅತ್ಯಂತ ನಿನಗೆ ನೈವೇದ್ಯ ಮಾಡಿದ ಸ್ವೀಟ್ ಶ್ರೀಕಂಠ ತಿನ್ನುವಂತೆ ಆಗಲಿ. ಆ ಥರ ಸ್ವೀಟ್ ತಿನ್ನುವಂತೆ ಆಗಲಿ. ಸ್ವೀಟ್ ಅಂದ್ರೆ ದೇವರ ಮಹಿಮಾನೇ ಭಾಳ. ಆ ದೇವರ ಮಹಿಮಾನೇ ಭಾಳ ಮಧುರ. ಮಧುರವೂ ಮಧುರವೂ ಆ ಭಗವಂತನ ನಾಮ. ನನ್ನ ನಾಲಿಗೆಯಿಂದ ಯಾವಾಗಲೂ ಅತೀ ಮಧುರವಾದ ಶ್ರೇಷ್ಠವಾದ ನಿನ್ನ ನಾಮ ಉಚ್ಚಾರವಾಗುವಂತೆ ಮಾಡಲಿ ಅಂತ ಇಷ್ಟು ಬಿಡ್ಕೊಂಡ. ಜೋಹಾಮೇ ಮಧುಮತ್ತಮ ಕರುಣಾಭ್ಯಾಂ ಭೂರಿ ವಿಶ್ರುವಂ. ಹೇ ದೇವರೇ, ಗುರುಗಳು ಪಾಠವನ್ನು ಹೇಳುವ ಕಾಲಕ್ಕೆ, ಜ್ಞಾನಿಗಳು ಉಪದೇಶವನ್ನು ಮಾಡುವ ಕಾಲಕ್ಕೆ, ಭಗವದ್ಭಕ್ತರು ಗಾನವನ್ನು ಮಾಡುವ ಕಾಲಕ್ಕೆ ನನ್ನ ಕಿವಿ ಚೆನ್ನಾಗಿ ಅದನ್ನು ಕೇಳಿ 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 ನನಗೇನಾಗಲಿ? ಆನಂದ ಆಗಲಿ ಕೇಳಿ. ಕರ್ಣಾಭ್ಯಾಂ ಭೂರಿ ವಿಶ್ವಂ. ಭಾಳ ಕೇಳುವಂತೆ ಆಗಲಿ, ಭಾಳ ಮಹಿಮಾ ಕೇಳುವಂತೆ ಆಗಲಿ. ಹಂಗೂ ಅರ್ಥ. ಈ ಪ್ರಕಾರವಾಗಿ ಪರಮಾತ್ಮ ನಮಗೆ ಕೊಡಲಿ. ಹಾಗಾದ್ರೆ ಇಷ್ಟೆಲ್ಲ ನಾವು ಬೇಡ್ಕೋತೀವೋ, ಎಂದೂ ದೇವರು ಬಂದು ಆಯ್ತಪ್ಪ ನಾನು ನಿನ್ನ ತಲೆಯಾಗಿರ್ತಾನೆ ಹೋಗಿ, ನಿನ್ನ ಅರಗೋಗಿರ್ತಾನೆ ಹೋಗಿ, ಒಂದು ದಿವಸ ಬಂದು ಹೇಳಬೇಕು. ನಾವು ಇಷ್ಟು ಕಷ್ಟಗಳಾಗ್ತಾವೆ, ಒಂದು ಭೇಟಿಯಾಗಿ ಇಷ್ಟೆಲ್ಲ ಸ್ತೋತ್ರ ಮಾಡಿದೆಪ್ಪ, ಮಂದಿಯೊಳಗೆ ಬೇಡ, ಏಕಾಂತರ ಬಂದು ಕೂಸು ಗಾಬರಿ ಆಗಬೇಡ, ನಾವು ಬರ್ತೀನಪ್ಪ ಅಂತ ದೇವರು ಒಂದು ದಿವಸ ಆದರೂ ಬಂದು ನಮಗೆ ಭೇಟಿಯಾಗಿ ಆಶ್ವಾಸನೆ ಕೊಟ್ಟಿಲ್ಲಲ್ಲ, ಹೇಗೆ ಮಾಡಬೇಕು ಸ್ವಾಮಿ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ನ ದೇವಾಯಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ. ಭಗವಂತ ರಕ್ಷಣೆ ಮಾಡುತ್ತೇನೆ ಮಾಡೋದು ಅನೇಕ ಸಲ ಹೇಳಿದರೂ ಕೂಡ ಅವನು ಸಾಕ್ಷಾತ್ತಾಗಿ ಬಂದು ನಮ್ಮ ಬೆನ್ನಿಂದ ಬಂದು ರಕ್ಷಣೆ ಮಾಡೋಂಗಿಲ್ಲ ಪರಮಾತ್ಮ. ಹೆಂಗೆ ಆಕಳ ದನವನ್ನು ಕಾಯತಕ್ಕಂಥ ಇದ್ದಲ್ಲ ಗೋಪಾಲಕರು, ದನ ಕಾಯೋರು ಕೈ ಒಳಗೆ ಬಡಗಿ ಹಿಡ್ಕೊಂಡು ಹೆಂಗೆ ಬೆನ್ನು ಹತ್ತಿರ್ತಾರಲ್ಲ ಪಶುಗಳಿಗೆ, ಹಾಗೆ ದೇವರು ಎಷ್ಟಿಮ್ಮ ಆದಾಯ ಬಡಗಿ ಹಿಡ್ಕೊಂಡು ನಮ್ಮ ಬೆನ್ನು ಹತ್ತಂಗಿಲ್ಲವ. ಪಶುಪಾಲವತ ಎಂತೋ ರಕ್ಷಿತುಮಿಚ್ಛಂತಿ. ನೀವು ರಕ್ಷಣೆ ಮಾಡಬೇಕಂತ ದೇವ್ರಿಗೆ ಇಚ್ಛೆ ಆಯ್ತು ಅಂದ್ರೆ ಬುದ್ಧ್ಯಾ ಸಂಯೋಗ, ನಿಮ್ಮ ಬುದ್ಧಿಯನ್ನೇ ಪರಮಾತ್ಮ ಪರಿವರ್ತನೆ ಮಾಡಿ. ನೀವೆಲ್ಲೇ ಹೋಗಿ ಆಕ್ಸಿಡೆಂಟ್ ಆಗೋದು ಒಂದು ಸಂಭವ ಅದ, ಅಲ್ಲಿ ನಿಮ್ಮ ರಕ್ಷಣೆ ಮಾಡೋ ಪರಮಾತ್ಮ ಇಚ್ಛೆ ಅದ. ಅವೇನು ಮಾಡ್ತಾ ಗೊತ್ತಂತ ದೇವರು ನಿಮಗೆ ಬರಾಬರ ಆಕ್ಸಿಡೆಂಟ್ ಆಗೋ ಸ್ಪಾಟ್ ಎಲ್ಲಿ ಅದಲ್ಲ, ಅದು ಇನ್ನೂ ಒಂದು 10 ಹೆಜ್ಜೆ ಹಿಂದಿನ ಕಾಲಕ್ಕೆ ನಿಮ್ಮ ಗಾಡಿ ಕೆಡಿಸ್ಬಿಡ್ತಾರೆ. ನಿಮ್ಮ ಗಾಡಿ ಸ್ವಲ್ಪ ಪಂಚರ್ ಮಾಡಿ, ಅಥವಾ ನಿಮಗೆ ಬುದ್ಧಿ ಒಳಗೆ ಯಾಕೋ ಭಾಳ ಶ್ರಮ ಆಗಿದೆ, ಸ್ವಲ್ಪ ಇಲ್ಲೇ ಕೆಳಗೆ ಕೈಕಾಲು ತೊಳ್ಕೊಳಕ್ಕೆ ಹೋಗೋಣ ಅಂತ ಎಲ್ಲರೂ ಕೆಳಗೆ ಇಳಿಸ್ಬಿಡ್ತಾರೆ. ರಕ್ಷಣೆ ಮಾಡಿದಾಗ ಮುಂದೆ ಹೋದಾಗ ಆಕ್ಸಿಡೆಂಟ್ ಆಗ್ತಿತ್ತು. ಎಂತೂ ರಕ್ಷಿತುಮಿಚ್ಛಂತಿ, ರಕ್ಷಣಾ ಮಾಡೋ ಇಚ್ಛಾ ನಿಮಗೆ ದೇವ್ರಿಗೆ ಇತ್ತಂತಂದ್ರೆ ಏನು ಮಾಡ್ತಾನೆ, ನಿಮಗೆ ಅಪಘಾತವಾಗುವ ಸ್ಥಳಕ್ಕೆ ನೀವು ಹೋಗದೇ ಇದ್ದಾಗ ನಿಮ್ಮ ಬುದ್ಧಿ ಪ್ರವರ್ತನೆ ಮಾಡಿ ಇವತ್ತು ಬೇಡಪ್ಪ ನಾಳೆ ಹೋಗೋಣ, ಇದೇ ರಕ್ಷಣೆ ಮಾಡ್ದಂಗೆ ಆಗ್ತದೆ.
ಆದ್ದರಿಂದ ದೇವರಿಗೆ ನಾವಿಷ್ಟು ಪ್ರಾರ್ಥನಾ ಮಾಡಿದರೂ ಪರಮಾತ್ಮ ಆಗಾಗ್ಗೆ ಬಂದು ನಮ್ಮ ಬುದ್ಧಿಯಲ್ಲಿ ನಿಂತುಕೊಂಡು ಅಂತಸ್ಥಿತ್ವ ತಿರಕನಾಗಿ ರಕ್ಷಣೆ ಮಾಡ್ತಾನೆ. ಇನ್ನು ಈ ವೇದ ಒಳಗೆ ಇನ್ನೊಂದು ಬಂತು, ಆಚಾರ್ಯ ನೋಡಿ ಕಠಿಣವಾದಂಥ ಶಬ್ದಾರ್ಥ ಕೊಡ್ತಾರೆ. ತಕ್ಕೋ ನೇತ ಅಂತ ಅದನ್ನು ನೋಡಿ ವೇದ ತಕ್ಕೋ ಅಂದ್ರೆ ಏನು? ತಕ್ಕೋ ನೇತ ಜಗತ್ಕರ್ತ. ತಕ್ಕೋ ಅಂದ್ರೆ ಜಗತ್ಕರ್ತ. ಅದೇ ಇದು ವಿಶಿಷ್ಟ ಅರ್ಥ ಇದಲ್ಲ ಅಂದರೆ ತಕ ನಿರ್ಮಾಣೇ ಧಾತು. ತಕ ನಿರ್ಮಾಣೆ ಧಾತು ಅದು. ಇತಿ ಧಾತೋ ಈ ಧಾತು ಇರೋದ್ರಿಂದ ತಕ್ವ ಜಗತ್ಕರ್ತ ಜಗನ್ನಿರ್ಮಾತ. ನವರ್ತತೆ ಪ್ರಸವ ಸರ್ವ ತಕ್ತ. ನೋಡಿ ಈ ತಕ್ತ ಶಬ್ದಕ್ಕೆ ನಿರ್ಮಾಣ ಎಂಬ ಅರ್ಥವನ್ನೇನು ಆಚಾರ್ಯ ಮಾಡಿದರು. ಅದಕ್ಕೆ ಕೋಶವನ್ನು ಧಾತುವನ್ನು ಕೊಟ್ಟರು, ಕೋಶವನ್ನು ಕೊಟ್ಟು ಇದು ಕೊಟ್ಟು ಪ್ರಯೋಗ ಕೊಡ್ತಾರೆ. ದೊಡ್ಡವರು ಪ್ರಯೋಗ ಮಾಡಿದ್ದೇ ನಮಗೆ ಪ್ರಮಾಣ ಆಗ್ತದಲ್ಲ. ಅದಕ್ಕೆ ನವರ್ತವೇ ಪ್ರಸವ ಸರ್ವತಕ್ತ ಅಂದರೆ ಸರ್ವಕರ್ತ ಅಂತ ಅರ್ಥ. ಸರ್ವಕರ್ತ ಅನ್ನಲಿಕ್ಕೆ ಪ್ರಯೋಗ ಏಮಂತು ಸರ್ಗತಕ್ತ, ಸರ್ಗವನ್ನು ಮಾಡುವವ. ನೇತಾ ಚ ಅಶೇಷಸ್ಯ, ಯಾರೋ ಒಂದು ಇಬ್ಬರಿಗೆ ಅಷ್ಟೇ ಅಲ್ಲ ಅವನು ನೇತಾ, ಅಶೇಷಸ್ಯ ಈ ಜಗತ್ತಿಗೆ ಪರಮಾತ್ಮ ನೇತಾ ಆಗಿದ್ದಾನೆ. ತದೇವ ವಪುಃ ಸಹ, ಆ ಯಾವ ದೇವರ ಒಳಗಿನ ಆತ್ಮದನೋ ಆ ಆತ್ಮನೇ ದೇವರ ದೇಹ, ದೇವೇ ಪರಮಾತ್ಮನ ಆತ್ಮ. ಯತ್ತತ್ ಜಗತ್ ಕರ್ತೃ ನೇತೃರೂಪಂ, ಆ ದೇವರ ಏನು ಒಳಗಿನ ಆತ್ಮದ ಒಂದು ದೇಹವೇ ಆತ್ಮ, ಅದೇ ಜಗತ್ತಿನ ಕರ್ತ, ಅದೇ ಜಗತ್ತಿನ ನೇತ. ದೇಹ ದೇಹಿ ವಿಭಾಗಶ್ಚ ನ ಕ್ವಚಿತ್ ಪರಮೇಶ್ವರೇ. ದೇವರ ದೇಹ ದೇಹಿ ಹಿಂಗಿಲ್ಲ. ನಾವು ದೇಹಿ, ದೇಹವುಳ್ಳವರು, ಒಳಗೆ ಆತ್ಮ ಬೇರೆ. ಇದು ದೇಹ, ನಾವು ದೇಹಿ. ಹಂಗೆ ದೇವರಿಗೆ ದೇಹ ದೇಹಿ ಇಲ್ಲ. ಯಾಕೆ? ದೇವರ ದೇಹವೇ ಆತ್ಮ, ಆತ್ಮವೇ ದೇಹ. ನ ಕಶ್ಚಿತ್ ಪರಮೇಶ್ವರೇ ಗುಣ ತದ್ವದ್ ವಿಭಾಗೋವ. ದೇವರ ಗುಣಕ್ಕೂ ದೇವರಿಗೂ ಯಾವ ಭೇದವಿಲ್ಲ. ದೇವರು ಗುಣ ಉಳ್ಳೋನನ್ನಬಾರ್ದು ಅಂದರೆ ಪ್ರಯೋಗ ಮಾಡಿ, ಆದರೆ ಪ್ರಯೋಗ ಮಾಡೋ ವೇಳಕ್ಕೆ ಮಾಡಬೇಕು. ದೇವರ ಆನಂದಾದಿ ಗುಣಗಳಿಗೂ ಮತ್ತು ದೇವರಿಗೂ ಯಾವ ಭೇದವೂ ಇಲ್ಲ. ವಿಶೇಷವಾದ ಭೇದ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶ. ಅದಕ್ಕೆ ಗುಣ ತದ್ವಿಭಾಗೋವ. ಇದಕ್ಕೆ ಪ್ರಮಾಣ ಅಂದರೆ ನೇಹನಾನೇತಿ ನೇಹನಾನಾಸ್ತಿ ಕಿಂಚನ. ಇಹ ಅಂದರೆ ಈ ಪರಮಾತ್ಮನಲ್ಲಿ, ಪರಮಾತ್ಮನ ದೇಹದಕ್ಕೂ ಪರಮಾತ್ಮನಿಗೂ, ದೇವರ ಗುಣಗಳಿಗೂ ದೇವರಿಗೂ, ದೇವರ ಅವತಾರಕ್ಕೂ ದೇವರಿಗೂ, ದೇವರ ಅಂಗಾಂಗಗಳಿಗೂ ದೇವರಿಗೂ ನಾನಾತ್ವಂ ನಾಸ್ತಿ ಅಂತ ವೇದವೇ ಹೇಳ್ತಾರೆ. ತದ್ ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ. ಆ ಧೀರ ಜ್ಞಾನಿಗಳು ಅವರು ಪರಮಾತ್ಮನ ನೋಡ್ತಾರಂತೆ. ನೋಡಿ, ದೇವರಿಗೂ ದೇವರ ಗುಣಗಳಿಗೆ ಭೇದಿಲ್ಲ ಅಂತಲಿಕ್ಕೆ ಆಚಾರ್ಯ ಎಷ್ಟು ಪ್ರಮಾಣ ಕೊಡ್ತಾ ಇದ್ದಾರೆ. ಆನಂದ ರೂಪಂ ಅಮೃತಂ ಯದ್ವಿಭಾತಿ. ನೋಡಿ, ಆನಂದ ರೂಪವ, ಆನಂದ ಉಳ್ಳವನಲ್ಲ, ಆನಂದ ರೂಪಂ ಯದ್ವಿಭಾತಿ. ಸದ್ದೇಹ ಸುಖಗಂಧಶ್ಚ. ದೇವರು ಸದ್ದೇಹ, ಸದ್ದೇಹ ಅಂದರೆ ಆತ್ಮವೇ ಅವನ ದೇಹವಾಗಿದೆ. ಸುಖಗಂಧನಾಗಿದ್ದಾನೆ ಅಂದರೆ ದೇವರ ಗುಣಗಳು. ಜ್ಞಾನಭಾಹ, ದೇವರ ಜ್ಞಾನವೇ ದೇವರ ದೇಹ. ಸತ್ಪರಾಕ್ರಮ, ಜ್ಞಾನ ಸುಖ. ಅವನು ಜ್ಞಾನ ಪ್ರಕಾಶ ರೂಪನಾಗಿದ್ದಾನೆ ಪರಮಾತ್ಮ. ಇವನು ಪರಿಪೂರ್ಣ ಆಗಿದ್ದಾನೆ. ಇದೆಲ್ಲ ಅವನ ಸ್ವರೂಪ. ಇತಿ ಸವಿಷ್ಣು ಪರಮಾಕ್ಷರ ಇತಿ ಶ್ರುತೇಶ್ಚ. ಈ ನೋಡಿ, ದೇವರ ದೇಹಕ್ಕೂ ದೇವರ ಗುಣಗಳಿಗೂ ಭೇದಿಲ್ಲ ಅಲ್ಲಿಗೆ ಆಚಾರ್ಯ ಇನ್ನಿಷ್ಟು ಪ್ರಮಾಣ ಕೊಡ್ತಾರೆ ನಮಗೆ. ಏನು? ವಿಶುದ್ಧ ವಿಜ್ಞಾನ ಮರೀಚಿಮಾಲಯ ವಿಚಿತ್ರರತ್ನ ಪ್ರಕರ ಪ್ರಕಾಶಯ ಪ್ರಕಾಶಿತಾಶೇಷ ಜಗತ್ಸ್ವರೂಪಯ ಪ್ರಭು ಸದಾ ರಾಧತನುರ್ವಿಭೂಷಿತ. ಬೇಕಾಗಿದ್ದೇನಿಲ್ಲಿ ಆಹ್ಲಾದ ತನುರು ವಿಭೂಷಿತ. ಅಂದರೆ ದೇವರಿಗೆ ವಿಶುದ್ಧವಾದಂಥ ಜ್ಞಾನ ಎಂಬ ಕಿರಣಗಳಿಂದ ಪರಮಾತ್ಮನು ಕಿರಣಗಳ ಪುಂಜ ಕೂಡಿದವನು. ವಿಚಿತ್ರರತ್ನ ಪ್ರಕರ ಪ್ರಕಾಶಯ, ತನ್ನದೇ ಆದ ಇನ್ನೊಂದು ರೂಪದಿಂದ ರತ್ನ ಪ್ರಕಾಶವು ಪರಮಾತ್ಮನಿಗೆ. ಪ್ರಕಾಶಿತಾಶೇಷ ಜಗತ್ಸ್ವರೂಪ, ಇಡೀ ಜಗತ್ತನ್ನೇ ಪ್ರಕಾಶಗೊಳಿಸಿದವನು.
ತನ್ನದೇ ಆದಂಥ ವಿಚಿತ್ರ ರೂಪಗಳಿಂದ ಪರಮಾತ್ಮ ಕೂಡಿದ್ದಾನೆ. ಒಟ್ಟಾರೆ ತಾತ್ಪರ್ಯ ಏನು? ದೇವರ ಗುಣಗಳಿಗೂ ದೇವರ ಜ್ಞಾನಕ್ಕೂ ದೇವರ ಕ್ರಿಯೆಗಳಿಗೂ ಯಾವುದೇ ಭೇದವಿಲ್ಲ. ಉಪಮಾಯಾಮ್ ಉಪಮಾ ವಿಷಯೇ ಅಮುಚ್ಯತ. ದೇವರಿಗೆ ಇನ್ನೊಂದು ಹೋಲಿಕೆ ಉಪಮಾ ಇಲ್ಲ, ಅಸದೃಶ. ತ್ಯಕ್ತೋ ಭವತ ಅಂದೇನು? ನಿರುಪಮ ಇತ್ಯರ್ಥ. ದೇವರಿಗೆ ಇನ್ನೊಂದು ಉಪಮಾ ಇಲ್ಲವೇ ಇಲ್ಲ. ಅಲ್ಪಾಕ್ಷರೇಣ ಶಕ್ಯೇಪಿ ವಕ್ತುಂ ಬಹುಅಕ್ಷರಂ ಯದಿ ಉಕ್ತಸ್ಯಾಧಿಕ್ಯಮೇ ಮಾತ್ರ ನಿಷೇಧೇ ಅಶೇಷತೋ ಭವೇತ್ ಅಂತ. ಇಲ್ಲಿ ಪರಮಾತ್ಮನಿಗೆ ಅಮುಚ್ಯತ, ಮುಕ್ತನಾಗಿದ್ದಾನೆ ಅಂತಂದು. ಅನುಪಮ ಅಂತ ಇಲ್ಲಿ ಏನು ಗೊತ್ತಂದರೆ, ಇಲ್ಲಿ ಅನುಪಮ ಅಂತ ಹೇಳಿ ಬರ್ತಿತ್ತು ಪರಮಾತ್ಮನಿಗೆ. ಉಪಮಾರಹಿತ ಅಂತ ಗಣೆ ಹೇಳಿದರು. ತ್ಯಕ್ತೋಪಮ ವೇದ ತ್ಯಕ್ತೋಪಮ ಅಂತಂದರೆ ಉಪಮಾ ವಿಷಯ ಅಮುಚ್ಯತ ತ್ಯಕ್ತೋ ಭವತ. ನಿರುಪಮ ಅಂತಿಷ್ಟೇ ಹೇಳಲಿಕ್ಕೆ ಬಂದಾಗ ಅಥವಾ ಅನುಪಮ ಅಂತ ಹೇಳಲಿಕ್ಕೆ ಬಂದಾಗ ಪರಮಾತ್ಮನಿಗೆ ತ್ಯಕ್ತ ಉಪಮ ಅಂತ ಯಾಕಂದರು ಅಂತಂದರೆ, ಯಾವುದನ್ನು ಅಲ್ಪ ಅಕ್ಷರದಲ್ಲೇ ಹೇಳಲಿಕ್ಕೆ ಬರ್ತಿದ್ರು ಅಲ್ಲಿ ಹೆಚ್ಚು ಅಕ್ಷರಗಳನ್ನು ಬಳಸಿ ಹೇಳಿಕತ್ತಾರಂದ್ರೆ ಆ ಅರ್ಥದಲ್ಲಿ ಹೆಚ್ಚದ ಅಂತ. ದೇವರಿಗೆ ಇನ್ನೊಂದು ವಸ್ತುಗಳ ಹೋಲಿಕೆಯನ್ನು ಎಂದೆಂದೂ ಮಾಡಲಿಕ್ಕೆ ಬರೋಂಗಿಲ್ಲ. ನಿಮಗೆ ಎಂದಾದ್ರೂ ಮಾಡಲಿಕ್ಕೆ ಬರ್ತದ? ನಮಗೆ ಇನ್ನೊಬ್ಬರು ನಮ್ಮ ಸಮಾನ ಯಾರು ಅಂದರೆ ಇನ್ನೊಂದು ಯಾರೋ ಬರ್ಬೋದು. ದೇವರಿಗೆ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶು ತುಸ್ತೆ ಸಮಂ ಈಶಿತು ತೇ ಸಮಂ ನೈವ ಪಶ್ಯಾಮಿ ವಿಕಲಯನ್. ಎಲ್ಲ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಮಥನ ಮಾಡಿ ನೋಡಿದರೂ ನಿನಗೆ ಸರಿಸಮಾನ ವಸ್ತು ಸಿಗಲಿಲ್ಲ. ಅದಕ್ಕೆ ಅನುಪಮ ಅಂತ ಅನ್ನೋ ಬದಲಾಗಿ ತ್ಯಕ್ತೋಪಮ ಅಂತಂದ್ರೆ ವಿಶಿಷ್ಟ ಅರ್ಥ. ಅಲ್ಪಾಕ್ಷರೇಣ ಶಕ್ತಿಯಲ್ಲಿ ಅನುಪಮ ಅಂತ ಸ್ವಲ್ಪ ಅಕ್ಷರದಾಗಿ ಹೇಳಿಕ್ಕೆ ಬರ್ತಿದ್ರು. ಬಹುಅಕ್ಷರಂ ಯದಿ, ಭಾಳ ಅಕ್ಷರಗಳನ್ನು ಬಳಸಿ ಹೇಳ್ಕೊತಾರೆ ಅಂದರೆ ಉಕ್ತಸ್ಯ ಆಧಿಕ್ಯಮೇವ ಅಂತ. ಅವ್ರಿಗೇನು ಹೇಳಬೇಕಾಗಿದೆ ಇವರ ಮಹಿಮಾ ಅದು ಹೆಚ್ಚು ಹೇಳಬೇಕಾಗಿದೆ ಅಂತ. ನಿಷೇಧೋ ಅಶೇಷತೋ ನಿಷೇಧ ಮಾಡುವ ವೇಳೆ ಪೂರ್ಣ ನಿಷೇಧ ಅಂತಿದ್ದ ಹೆಚ್ಚು ಅರ್ಥ. ಈ ರೀತಿಯಾಗಿ ಇಲ್ಲಿಗೆ ಈ ಮಂತ್ರ ಅರ್ಥ ಎಷ್ಟು ವೇಳೆ 57 ನಿಮಿಷ ಸಾಕು. ಮುಂದಿನ ಅರ್ಥ ನಾಳೆ ಹೇಳ್ತೀನಿ. ಶ್ರೀಕೃಷ್ಣ.